I am Dr. Sadashiva Ramchandra Gowda, Associate Professor of History, Government Tertiary College, ದೊಡ್ಡಬಳ್ಳಾಪುರ. ಇವತ್ತು ನಾನು ಈ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಟೂರಿಸಂ, ಪ್ರವಾಸೋದ್ಯಮದ ಬಗೆಗಳ ಕುರಿತು, ವಿಧಗಳ ಕುರಿತು ಈ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರವಾಸೋದ್ಯಮ ಒಂದು ಉದ್ಯಮವಾಗಿ, ಕೈಗಾರಿಕೆಯಾಗಿ, ವಾಣಿಜ್ಯವಾಗಿ, ವ್ಯವಹಾರ ಚಟುವಟಿಕೆಯಾಗಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ವಿಸ್ತಾರ ಆಗ್ತಿರೋದನ್ನು ನಾವು ಗಮನಿಸಬಹುದು. ಪ್ರವಾಸೋದ್ಯಮದ ಇವತ್ತು ಜಗತ್ತಿನಾದ್ಯಂತ ಬಹುತೇಕ ದೇಶಗಳ, ಅದು ಯುರೋಪ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಅಥವಾ ಏಷ್ಯಾದ ರಾಷ್ಟ್ರಗಳಾಗಿರ್ಬೋದು, ಇದು ಪ್ರಾಚೀನ ಕಾಲದಿಂದಲೂ ಕೂಡ ಪ್ರವಾಸ ಅನೇಕ ಕಾರಣಗಳಿಗಾಗಿ, ಅನೇಕ ಉದ್ದೇಶಗಳಿಗಾಗಿ ಅದೊಂದು ಜನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಜನ ಮನರಂಜನೆಗಾಗಿ ಅಥವಾ ಇನ್ನಿತರ ಉದ್ದೇಶಗಳಿಗಾಗಿ, ಧಾರ್ಮಿಕ ಉದ್ದೇಶಗಳಿಗಾಗಿ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಉದ್ದೇಶಗಳಿಗಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಪ್ರವಾಸೋದ್ಯಮ ಇವತ್ತು ಒಂದು ದೊಡ್ಡ ಉದ್ಯಮವಾಗಿ, ಉದ್ಯೋಗದ ಮೂಲವಾಗಿ, ಜನಾಕರ್ಷಣೆಯಾಗಿ, ಸೇವಾ ಸೌಲಭ್ಯವನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಇವತ್ತು ಒಂದು ವಾಣಿಜ್ಯ ಚಟುವಟಿಕೆಯಾಗಿ ವ್ಯಾಪಕವಾಗಿ ವಿಸ್ತಾರವಾಗ್ತಿರೋ ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮವನ್ನ ಎಷ್ಟು ವಿಧಗಳಾಗಿ ಗುರುಸ್ಬೋದು ಅನ್ನೋದನ್ನು ಕೂಡ ಇವತ್ತು ತಾಂತ್ರಿಕವಾಗಿ ಅದನ್ನು ಗುರುಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರವಾಸೋದ್ಯಮ ಯಾವ್ಯಾವ ವಿಧದಲ್ಲಿ ಪ್ರವಾಸೋದ್ಯಮ ಇದೆ. ಸೊ ಹಾಗಾಗಿ ಮೊದಲನೇದು ಏನು ಅಂತ ಹೇಳಿದ್ರೆ, ನಾವು ಒಂದೊಂದಾಗಿ ಗುರುಸ್ಕೊಂಡು ಅದ್ರ ಚರ್ಚೆ ಮಾಡೋದಕ್ಕೆ ಹೋದಾದ್ರೆ, ಒಂದು ರಿಕ್ರಿಯೇಷನಲ್ ಟೂರಿಸಂ, ಅಂದ್ರೆ ಮನರಂಜನೆಗಾಗಿ ಪ್ರವಾಸೋದ್ಯಮ. ಸೊ ಮನರಂಜನೆಗಾಗಿ ಅಂತ ಹೇಳಿದ್ರೆ, ನಾವು ಇವತ್ತಿನ ಬದುಕಿನ ನಾಗಾಲೋಟದ ಜಂಜಾಟದ ಬದುಕಿನಲ್ಲಿ ಅಥವಾ ಉದ್ಯಮಿಗಳಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಒತ್ತಡದ ಬದುಕಿನಿಂದ ಅಲ್ಲಿ ರಿಸೊನೇಟ್ ಆಗೋದಕ್ಕೆ, ಅಂದ್ರೆ ನವೋಲ್ಲಾಸವನ್ನು ಪಡ್ಕೊಳ್ಳಿಕ್ಕೆ ಜನ ಇನ್ನೊಂದು ಪ್ರದೇಶಕ್ಕೆ, ಒಂದು ಬದಲಾದ ವಾತಾವರಣಕ್ಕೆ, ಬದಲಾದ ಪರಿಸರಕ್ಕೆ ಅಥವಾ ಬದಲಾದ ಜನ ನಿಬಿಡ ಪ್ರದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಏಕತಾನತೆಯಿಂದ ಹೊರಬರೋದಕ್ಕೆ ಅಥವಾ ಮನರಂಜನೆಯನ್ನು ಪಡ್ಕೊಳ್ಳಿಕ್ಕೆ, ಮನೋಲ್ಲಾಸವನ್ನು ಪಡ್ಕೊಳ್ಳಿಕ್ಕೆ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾರೆ. ಹಾಗಾಗಿ ಯುವಕರು ಏನು ಅಂತ ಹೇಳಿದ್ರೆ ಮೋಜಿಗಾಗಿ, ಮಸ್ತಿಗಾಗಿ ಹೋದ್ರೆ, ವಯಸ್ಸಾದವರು ಮತ್ತು ಮಧ್ಯಮ ವಯಸ್ಕರು ಅವರು ಅಲ್ಲಿ ಏನು ಅಂತ ಹೇಳಿದ್ರೆ ಮಾನಸಿಕ ನೆಮ್ಮದಿಯನ್ನ, ತೃಪ್ತಿಯನ್ನ, ಸುಖ, ಸಂತೋಷ, ಆನಂದವನ್ನು ಪಡ್ಕೊಳ್ಳೋದಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ. ಸುಖ ಅಂದ್ರೆ ದೇಹಕ್ಕಾಗಿ ಸಿಗುವಂತದ್ದು, ಸಂತೋಷ ಅಂದ್ರೆ ಮನಸ್ಸಿಗಾಗೋದು, ಆನಂದ ಅಂತ ಹೇಳಿದ್ರೆ ಅದು ಆತ್ಮಕ್ಕಾಗೋದು. ಹಾಗಾಗಿ ಸುಖ, ಸಂತೋಷ, ಆನಂದವನ್ನು ಪಡೆಯೋದಕ್ಕೆ ಪ್ರವಾಸೋದ್ಯಮ ಒಂದು ಮಾಧ್ಯಮವನ್ನಾಗಿ ರಿಕ್ರಿಯೇಷನಲ್ ಟೂರಿಸಂ ಅನ್ನು ನಾವು ಬಳಸ್ತಾ ಇರೋದು. ಅದಕ್ಕಾಗಿ ನಾವು ಅನೇಕ ರೀತಿಯ ಪ್ರದೇಶಗಳಿಗೆ ಹೋಗಿ ಬರ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಮನರಂಜನೆಗಾಗಿ ಪಡ್ಕೊಳ್ಳುವ ಟೂರಿಸಂ ಅನ್ನ ರಿಕ್ರಿಯೇಷನಲ್ ಟೂರಿಸಂ ಅಥವಾ ಮನರಂಜನೆಯ ಪ್ರವಾಸೋದ್ಯಮ ಅಂತ ಹೇಳಿ ಕರಿತೇವೆ. ಎರಡನೇದು ಕಲ್ಚರಲ್ ಟೂರಿಸಂ, ಅಂದ್ರೆ ಸಾಂಸ್ಕೃತಿಕ ಪ್ರವಾಸೋದ್ಯಮ. ಅಂದ್ರೆ ಒಂದು ದೇಶದ ಪ್ರಜೆ ಆತ ತನ್ನ ಪರಿಸರದಲ್ಲಿರುವಂತ ಭಾಷೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಕಲೆ ಆಗಿರ್ಬೋದು, ವಾಸ್ತುಶಿಲ್ಪ, ಶಿಲ್ಪಕಲೆ, ಚಿತ್ರಕಲೆ, ಭಾಷೆ, ರೂಢಿ, ಸಂಪ್ರದಾಯ, ಇವುಗಳನ್ನ ಇನ್ನೊಂದು ಸಂಸ್ಕೃತಿಯ ಜನರ ಆಚಾರಗಳು, ವಿಚಾರಗಳು, ಅವರ ನಡವಳಿಕೆ, ಅವರ ಸಂಪ್ರದಾಯ, ಅವರ ಪದ್ಧತಿ, ಅವುಗಳ ಜೊತೆಗೆ ತಾಳೆ ಮಾಡೋದಕ್ಕೆ ಅಥವಾ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲಕ್ಕೆ ಅವನು ಇನ್ನೊಂದು ದೇಶಕ್ಕೆ ಹೋಗುವ ಪ್ರವಾಸವನ್ನ ಕೈಗೊಳ್ಳುವಂತದ್ದನ್ನ ನಾವು ಸಾಂಸ್ಕೃತಿಕ ಪ್ರವಾಸೋದ್ಯಮ ಅಂತ ಕರಿತೇವೆ. ಹಾಗಾಗಿ ಇನ್ನೊಂದು ದೇಶದ, ಇನ್ನೊಂದು ರಾಜ್ಯದ ಅಥವಾ ಇನ್ನೊಂದು ಜನಾಂಗದ ಅವರ ಸಂಸ್ಕೃತಿ ಹೇಗಿದೆ ಮತ್ತು ಆ ಸಂಸ್ಕೃತಿಯ ಅಂಶ ಏನು, ಅದನ್ನ ಅಧ್ಯಯನ ಮಾಡೋ ದೃಷ್ಟಿಯಲ್ಲಿರ್ಬೋದು, ಅಥವಾ ಅದನ್ನ ಕುತೂಹಲ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಅಲ್ಲಿ ಅದರ ಜೊತೆಗೆ ಅವನು ಸಂತೋಷ ಪಡೋದಕ್ಕೂ ಕೂಡ ಆಗಿರ್ಬೋದು. ಹಾಗಾಗಿ ಇನ್ನೊಂದು ದೇಶದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಫೆಸ್ಟ್ಗಳು, ಈಗ ಉದಾಹರಣೆಗೆ ದಸರಾ ನಡೀತಿರುವಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ದಸರಾ, ಹಾಗಾಗಿ ಅಲ್ಲಿಯ ಒಂದು ಧಾರ್ಮಿಕ ಪರಂಪರೆ, ಸಾಮಾಜಿಕ ಕಟ್ಟುಪಾಡುಗಳೆಲ್ಲ ಗೊತ್ತಾಗುತ್ತೆ. ಹಂಪಿ ಉತ್ಸವ, ಹಾಗಾಗಿ ಹಂಪೆಯ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ಮರುಕಳಿಸುವಂತ, ಅಲ್ಲಿಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಉತ್ಸವ ನಡೀತಿರುತ್ತೆ. ನೃತ್ಯೋತ್ಸವ, ಹಾಗಾಗಿ ಅದು ಭರತನಾಟ್ಯ ಆಗಿರ್ಬೋದು, ಕುಚಿಪುಡಿ ಆಗಿರ್ಬೋದು, ಅಥವಾ ಇನ್ನಿತರ ನೃತ್ಯ ಪ್ರಕಾರಗಳು, ಗಾರ್ಬಾ ಆಗಿರ್ಬೋದು ಅಥವಾ ಭಾಂಗ್ರಾ ಆಗಿರ್ಬೋದು, ಈ ನೃತ್ಯಗಳನ್ನು ಕೂಡ ಅದನ್ನ ನೋಡೋದಕ್ಕೆ, ಆನಂದ ಪಡೋದಕ್ಕೆ ಈ ರೀತಿಯ ಒಂದು ಸಾಂಸ್ಕೃತಿಕ ವಿನಿಮಯ. ಹಾಗಾಗಿ ರಾಜೀವ್ ಗಾಂಧಿ ಅವರ ಅವಧಿಯಲ್ಲಿ ಒಂದು 7 ಸಾಂಸ್ಕೃತಿಕ ವಲಯಗಳನ್ನ ಮಾಡಿದ್ರು. ಹಾಗಾಗಿ ಒಂದು ವಲಯದ ಸಾಂಸ್ಕೃತಿಕ ಚಟುವಟಿಕೆ ಇನ್ನೊಂದು ಜೊತೆಗೆ ಎಕ್ಸ್ಚೇಂಜ್ ಪ್ರೋಗ್ರಾಮ್, ವಿನಿಮಯ ಮಾಡೋದು. ಹಾಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಫೆಸ್ಟ್ಗಳನ್ನು ಕೂಡ ಮಾಡೋದ್ರ ಮೂಲಕ ಸಾಂಸ್ಕೃತಿಕ ಅಂಶಗಳಿಗೆ ಒತ್ತು ಕೊಟ್ಟಿರುವಂತಹ ಯಾವುದೇ ರೀತಿಯ ಪ್ರವಾಸೋದ್ಯಮನ ಸಾಂಸ್ಕೃತಿಕ ಪ್ರವಾಸೋದ್ಯಮ ಅಂತ ಕರೀತೀವಿ. ಹಾಗಾಗಿ
ಅದು ಚಲನಚಿತ್ರಕ್ಕೆ ಸಂಬಂಧಪಟ್ಟಿರ್ಬೋದು, ಚಲನಚಿತ್ರೋತ್ಸವ ಕ್ಯಾನ್ನಲ್ಲಿ ಫ್ರಾನ್ಸ್ ನಡೆಯುವಂತ ಅದ್ಭುತವಾದಂತ ಉತ್ಸವ ಆಗಿರ್ಬೋದು, ಅಥವಾ ಇನ್ನಿತರ ರಾಷ್ಟ್ರಗಳಲ್ಲಿ ನಡೆಯುವಂತ ಅದು ಮ್ಯಾಡ್ರಿಡ್ ನಲ್ಲಿ ಆಗಿರ್ಬೋದು, ಯುರೋಪ್ ನಲ್ಲಿ ಆಗಿರ್ಬೋದು, ಅಮೆರಿಕದಲ್ಲಿ ಆಗಿರ್ಬೋದು, ಲ್ಯಾಟಿನ್ ಅಮೆರಿಕದಲ್ಲಿ ಆಗಿರ್ಬೋದು, ಅಲ್ಲಿ ಅವರ ಸಂಸ್ಕೃತಿಯನ್ನ, ಅವರ ಪರಂಪರೆಯನ್ನ, ಅವರ ಸಾಂಸ್ಕೃತಿಕ ಮೌಲ್ಯವನ್ನ ಎತ್ತಿಡಿಯೋದಕ್ಕೆ ಅಥವಾ ಪ್ರಚುರಪಡಿಸೋದಕ್ಕೆ ಅವ್ರು ಮಾಡ್ತಿರುವಂತ ಫೆಸ್ಟ್ಗಳಲ್ಲಿ ಕೂಡ ನಮ್ಮವರು ಹೋಗಿ ಭಾಗವಹಿಸಬಹುದು. ಅವರು ನಮ್ಮಲ್ಲಿಗೆ ಬಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಹಿರಿಮೆಯನ್ನ, ನಮ್ಮ ಸಾಂಸ್ಕೃತಿಕ ಪರಿಮೆಯ ಮೌಲ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಆಸ್ವಾದಿಸೋದಕ್ಕೆ ಭಾರತಕ್ಕೆ ಬರುವ ಸಂದರ್ಭ ಕೂಡ ಇರ್ಬೋದು. ಹಾಗಾಗಿ ಈ ಸಾಂಸ್ಕೃತಿಕ ದೃಷ್ಟಿಯಿಂದ ಮಾಡುವಂತ ಪ್ರವಾಸೋದ್ಯಮನ ಸಾಂಸ್ಕೃತಿಕ ಪ್ರವಾಸೋದ್ಯಮ ಅಂತ ಕರಿತೇವೆ. ಸೊ ಹಾಗಾಗಿ ಒಂದು ಮನರಂಜನೆ, ಎರಡನೇದು ಸಾಂಸ್ಕೃತಿಕ, ಮೂರನೇದು ಎಥ್ನಿಕ್ ಟೂರಿಸಂ ಅಂದ್ರೆ ಜನಾಂಗೀಯ ಪ್ರವಾಸೋದ್ಯಮ. ಜನಾಂಗೀಯ ಪ್ರವಾಸೋದ್ಯಮ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ಅಂಡಮಾನ್ ನಿಕೋಬಾರ್ ಅಲ್ಲಿ ಮೂಲ ನಿವಾಸಿಗಳಿದ್ದಾರೆ. 1980 ದಶಕದಲ್ಲಿ ಅವರನ್ನ ಮೇನ್ ಸ್ಟ್ರೀಮಿಗೆ ಅಂದ್ರೆ ಮುಖ್ಯ ವಾಹಿನಿ ತರೋದಕ್ಕೆ ಪ್ರಯತ್ನಗಳನ್ನ ತಜ್ಞರುಗಳು ಮಾಡುವ ಪ್ರಯತ್ನ ಮಾಡಿದ್ರು. ಆದ್ರೆ ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದಂತ ರಾಜೀವ್ ಗಾಂಧಿ ಅವರು ಇಲ್ಲ ಅವ್ರು ಹೇಗಿದ್ದಾರೋ ಅವ್ರು ಹಾಗೆ ಇರ್ಲಿ, ಅವರ ಸ್ವಾತಂತ್ರ್ಯಕ್ಕೆ, ಅವರ ಇದಕ್ಕೆ ಯಾವುದೇ ರೀತಿ ಧಕ್ಕೆ ತರೋದು ಬೇಡ ಅನ್ನೋ ಕಾರಣಕ್ಕೆ ಅದನ್ನ ಅಡ್ಡಿಪಡಿಸಿದ್ರು. ಹಾಗಾಗಿ ಅವರು ಇನ್ನೂ ಹಾಗೆ ಇದ್ದಾರೆ. ಹಾಗಾಗಿ ಭಾರತದಲ್ಲೂ ಕೂಡ ಬಿಲ್ಲರಾಗಿರ್ಬೋದು, ತೋಡರಾಗಿರ್ಬೋದು, ರಾಮೋಶಿಗಳಾಗಿರ್ಬೋದು, ಸೊ ಅವರ ಜನಾಂಗೀಯ ಈ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವಂತ ಜನಾಂಗ ಆಗಿರ್ಬೋದು, ಇವರು ಅವ್ರದೇ ಆದಂತ ಒಂದು ಜನಾಂಗೀಯ ಮೌಲ್ಯಗಳನ್ನ, ಎಥ್ನಿಕ್ ಇದು ಗೂಢತ್ವವನ್ನ ಅವರು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರೋದು ನೋಡ್ಬೋದು. ಹಾಗಾಗಿ ಅವರ ಆಚಾರ ವಿಚಾರ, ಅವರ ಭಾಷೆ, ಅವರ ನಡವಳಿಕೆ, ಅವರ ಶಿಷ್ಟಾಚಾರಗಳು, ಅವರ ಧಾರ್ಮಿಕ ನಂಬಿಕೆಗಳು, ಅವರ ಸಾಮಾಜಿಕ ಕೊಡುಗೆಗಳು, ಇವುಗಳನ್ನ ಅಧ್ಯಯನ ಮಾಡೋದಕ್ಕೂ ಕೂಡ ಅಧ್ಯಯನ ದೃಷ್ಟಿಯಿಂದ ಪ್ರವಾಸ ಹೋಗ್ತಾರೆ. ಹಾಗಾಗಿ ಎಥ್ನಿಕಲ್ ಟೂರಿಸಂ ಇದು ಕೂಡ ಒಂದು ಪ್ರಮುಖವಾದಂತ ಮಾಧ್ಯಮವಾಗಿ ನೋಡ್ತೀವಿ. ಹಾಗಾಗಿ ಆಸ್ಟ್ರೇಲಿಯಾ ಮತ್ತು ಇನ್ನಿತರ ರಾಷ್ಟ್ರಗಳಲ್ಲೂ ಕೂಡ ಈ ರೀತಿಯ ಎಥ್ನಿಕಲ್ ಸ್ಟಡಿ ಮಾಡೋದಕ್ಕೆ ಮತ್ತು ಎಥ್ನಿಕಲ್ ಟೂರಿಸಂಗೆ ಕೂಡ ಒತ್ತು ಕೊಡ್ತಿರೋದನ್ನ ಜಗತ್ತಿನಾದ್ಯಂತ ನಾವು ನೋಡ್ತೀವಿ. ಹಾಗಾಗಿ ಎಥ್ನಿಕ್ ಟೂರಿಸಂ ಅಂದ್ರೆ ಜನಾಂಗೀಯ ಪ್ರವಾಸೋದ್ಯಮ, ಅದು ಕೂಡ ಒಂದು ವಿಧವಾದಂತ ಪ್ರವಾಸೋದ್ಯಮ. ನಾಲ್ಕನೇದು ಹಿಸ್ಟಾರಿಕಲ್ ಟೂರಿಸಂ ಅಂದ್ರೆ ಐತಿಹಾಸಿಕ ಪ್ರವಾಸೋದ್ಯಮ. ಅಂದ್ರೆ ನಮ್ಮ ಪ್ರಾಚೀನ ಕಾಲದಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡೋಗಿದ್ದಾವೆ. ಕರ್ನಾಟಕದಲ್ಲೂ ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡೋಗಿದ್ದಾವೆ. ಜಗತ್ತಿನಾದ್ಯಂತ ಅದು ಚೀನಾದ ಇದಾಗಿರ್ಬೋದು, ಈಜಿಪ್ಟಿನ ನಾಗರಿಕತೆಯಲ್ಲಾಗಿರ್ಬೋದು, ಬ್ಯಾಬಿಲೋನಿಯನ್ ನಾಗರಿಕತೆ ಆಗಿರ್ಬೋದು, ಅನೇಕ ರಾಜಮನೆತನಗಳು ತಮ್ಮ ಕುರುಹುಗಳನ್ನ ಬಿಟ್ಟು ಹೋಗಿದ್ದಾವೆ. ಹಾಗೆ ಇವುಗಳನ್ನ ಅಧ್ಯಯನ ಮಾಡೋದಕ್ಕೆ ಹೊರಡುವಂತ ಪ್ರವಾಸ. ಹಾಗಾಗಿ ಪ್ರಾಚೀನ ನಾಗರಿಕತೆಗಳ ಅಧ್ಯಯನ ಮಾಡೋದಕ್ಕಾಗಿರ್ಬೋದು, ಅಥವಾ ಪ್ರಾಚೀನ ನಾಗರಿಕತೆ ನಿರ್ಮಾಣ ಮಾಡಿರುವಂತ 7 ವಂಡರ್ಸ್ ಇರ್ಬೋದು, ಅದನ್ನ ನೋಡೋದಕ್ಕೆ ಬರೋದಾಗಿರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಮಾಡಿದಂತ ವಾಸ್ತುಶಿಲ್ಪ, ಅದು ಬೇಲೂರು, ಹಳೇಬೀಡು, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಆಗಿರ್ಬೋದು, ಅಥವಾ ಇನ್ನಿತರ ಅದ್ಭುತವಾದಂತ ವಾಸ್ತುಶಿಲ್ಪಗಳನ್ನ ನೋಡೋದಕ್ಕೆ ಹೋಗುವ ಪ್ರವಾಸ ಆಗಿರ್ಬೋದು, ಅಥವಾ ಚಿತ್ರಕಲೆಯನ್ನ ಅಧ್ಯಯನ ಮಾಡೋದಕ್ಕೆ, ಚಿತ್ರಕಲೆಯನ್ನು ಗುರುಸೋದಕ್ಕೆ ಅಜಂತ, ಎಲ್ಲೋರ, ಪಟ್ಟದಕಲ್ಲು, ಐಹೊಳೆ ಅಥವಾ ಎಲಿಫೆಂಟಾದಲ್ಲಿ ಆಗಿರ್ಬೋದು, ಅಲ್ಲಿ ಚಿತ್ರಕಲೆಯನ್ನ ಅಧ್ಯಯನ ಮಾಡೋದಕ್ಕೆ ಹೋಗುವ ಪ್ರವಾಸಗಳಾಗಿರ್ಬೋದು. ನಂತರ ಇನ್ನಿತರ ಕೋಟೆ ಕೊತ್ತಲುಗಳ ನಿರ್ಮಾಣ ಆಗಿರುತ್ತೆ, ಅದನ್ನ ನೋಡೋದಕ್ಕಾಗಿರ್ಬೋದು, ಅಥವಾ ಐತಿಹಾಸಿಕ ನಿವೇಶನಗಳನ್ನ ನೋಡೋದಕ್ಕಾಗಿರ್ಬೋದು, ಅಥವಾ ಇನ್ನಿತರ ನಗರಗಳ ಅದ್ಭುತವಾದಂತ ಪ್ರಾಚೀನ ಕಾಲದ ನಗರ ಆಗಿರ್ಬೋದು, ಮಧ್ಯಯುಗೀನ ಕಾಲದಲ್ಲಿ ನಿರ್ಮಾಣ ಮಾಡಿರೋ ನಗರಗಳಾಗಿರ್ಬೋದು, ಅದರ ನಿವೇಶನ ನೋಡೋದಕ್ಕಾಗಿರ್ಬೋದು. ಹಾಗಾಗಿ ಐತಿಹಾಸಿಕವಾಗಿ ಮಹತ್ವವನ್ನು ಹೊಂದಿರುವಂತ ಅದು ವಾಸ್ತುಶಿಲ್ಪ, ಶಿಲ್ಪಕಲೆ, ನಾಣ್ಯ ಅಥವಾ ಇನ್ನಿತರ ಆರ್ಕಿಯಾಲಜಿಕಲ್ ಪುರಾತತ್ವ ಅವಶೇಷಗಳಾಗಿರ್ಬೋದು, ಇನ್ನಿತರ ಇದನ್ನ. ಹಾಗಾಗಿ ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂತ ಕೋಟೆ ಕೊತ್ತಲುಗಳು, ಮಸೀದಿಗಳು, ಚರ್ಚ್ಗಳು ಅಥವಾ ಇನ್ನಿತರ ಅದ್ಭುತವಾದಂತ ರಚನೆಗಳನ್ನ, ಅವುಗಳನ್ನು ನೋಡೋದಕ್ಕೆ ಮತ್ತು ಅವುಗಳನ್ನ ಆಸ್ವಾದಿಸೋದಕ್ಕೆ, ಅವುಗಳನ್ನ ಅಧ್ಯಯನ ಮಾಡೋದಕ್ಕೆ, ಅದಕ್ಕೂ ಕೂಡ ಐತಿಹಾಸಿಕ ದೃಷ್ಟಿಯಿಂದನೂ ಕೂಡ ಹೋಗುವಂತ ಪ್ರವಾಸ ಇದೆಯಲ್ಲ, ಅದನ್ನ ಐತಿಹಾಸಿಕ ಪ್ರವಾಸೋದ್ಯಮ ಅಂತ ಕರೀತಾರೆ. ಹಾಗಾಗಿ ಐತಿಹಾಸಿಕ ಪ್ರವಾಸೋದ್ಯಮ 33% ಆ ಕಾರಣಕ್ಕಾಗಿ ಹೋಗ್ತಾರೆ. ಅಂದ್ರೆ ಇಂಥ ಪರಂಪರೆಯವರು, ಇಂಥ ಮನೆತನದವರು, ಇಂಥ ಆಡಳಿತವನ್ನು ಮಾಡಿದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ. ಹಾಗಾಗಿ ಐತಿಹಾಸಿಕ ಪ್ರವಾಸೋದ್ಯಮನೂ ಕೂಡ ಒಂದು ಮಹತ್ವವಾದಂತ ಪ್ರವಾಸೋದ್ಯಮದ ಪ್ರಕಾರ ಅಥವಾ ವಿಧ. ನಾಲ್ಕನೇದು ಸೋಷಿಯಲ್ ಟೂರಿಸಂ ಅಂದ್ರೆ ಸಾಮಾಜಿಕ ಪ್ರವಾಸೋದ್ಯಮ. ಅಂದ್ರೆ ಮನುಷ್ಯ ಸಾಮಾಜಿಕ ಪ್ರಾಣಿ. ಹಾಗಾಗಿ ಸಮಾಜ ಯಾವ ರೀತಿ ಇದೆ, ಒಂದು ಸಮಾಜಕ್ಕೂ ಇನ್ನೊಂದು ಸಮಾಜಕ್ಕೂ ಹಲವಾರು ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ. ಅದು ಕುಟುಂಬದ ವ್ಯವಸ್ಥೆಯಲ್ಲಿರ್ಬೋದು, ವಿವಾಹದ ವ್ಯವಸ್ಥೆಯಲ್ಲಿರ್ಬೋದು, ಸಾಹಿತ್ಯದ ವ್ಯವಸ್ಥೆಯಲ್ಲಿರ್ಬೋದು, ಭಾಷೆಯಲ್ಲಿರ್ಬೋದು, ನಡವಳಿಕೆಯಲ್ಲಿರ್ಬೋದು, ಸಂಪ್ರದಾಯಗಳಿರ್ಬೋದು.
ಹಾಗಾಗಿ ಒಂದು ಸಾಮಾಜಿಕ ಜೀವನ ಯಾವ ರೀತಿ ಕಟ್ಕೊಂಡಿದ್ದಾರೆ, ಆ ಸಮಾಜದಲ್ಲಿರುವಂತದ್ದು ಆಚಾರಗಳೇನು, ಪದ್ಧತಿಗಳೇನು, ಇದನ್ನ ಅಧ್ಯಯನ ಮಾಡೋದಕ್ಕೂ ಕೂಡ ಅನೇಕ ಪ್ರವಾಸಿಗರು ಹೋಗ್ತಾರೆ. ಹಾಗಾಗಿ ಇದು ಸಾಮಾಜಿಕ ಜೀವನದ ಕಟ್ಟುಪಾಡುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಒಂದು ಸಮಾಜ ಇನ್ನೊಂದು ಸಮಾಜದ ಜೀವನ ವಿಧಾನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಮಾಜಿಕ ವಿನಿಮಯ ಕಾರ್ಯಕ್ರಮಗಳು ಕೂಡ. ಹಾಗಾಗಿ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ, ಆ ಪ್ರದೇಶ ಈ ಪ್ರದೇಶ ಹೋಗೋದಕ್ಕೆ ಇವಾಗೆಲ್ಲ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳು, ವಿನಿಮಯ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಈ ಸಾಮಾಜಿಕ ಪ್ರವಾಸೋದ್ಯಮನೂ ಕೂಡ ಯಥೇಚ್ಛವಾಗಿ ನಡೀತಾ ಇರೋದನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಗಮನಿಸಬಹುದು. ಹಾಗಾಗಿ ಸೋಷಿಯಲ್ ಟೂರಿಸಂ, ಯಾಕಂದ್ರೆ ಕೆಲವು ಕಡೆಗೆ ನ್ಯೂಕ್ಲಿಯಸ್ ಫ್ಯಾಮಿಲಿ ಜಾಸ್ತಿ ಇದ್ರೆ, ಕೆಲವು ಕಡೆಗೆ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ. ಹಾಗಾಗಿ ವಿಭಕ್ತ ಮತ್ತು ಅವ್ಯಕ್ತ ಕುಟುಂಬ. ಹಾಗೆ ಶಿವಮೊಗ್ಗದ ಯಾವುದೋ ಒಂದು ಇದರಲ್ಲಿ 370 ಜನ ಒಂದೇ ಜಾಯಿಂಟ್ ಫ್ಯಾಮಿಲಿ ಇದ್ದಾರೆ ಪುರದಾಳದಲ್ಲಿ. ಸೊ ಹಾಗಾಗಿ ಅವ್ರ ಜಾಯಿಂಟ್ ಫ್ಯಾಮಿಲಿ ಇರ್ಲಿಕ್ಕೆ ಸಾಧ್ಯನಾ? ಇದ್ದಾರೆ ಅವರು. ಸೊ ಹಾಗಾಗಿ ಅಲ್ಲಿ ಹೋಗಿ ಅವರ ಜೀವನದ ಶೈಲಿ ಮತ್ತು ಅವ್ರು ಯಾವ ರೀತಿ, ಅಷ್ಟು ಜನಕ್ಕೆ ಹೇಗೆ ಅಡುಗೆ ಮಾಡ್ತಾರೆ, ಅವ್ರು ಹೇಗೆ ಅವರು ರೀತಿ ರಿವಾಜುಗಳನ್ನ ಅನುಸರಿಸ್ತಾರೆ, ಮತ್ತು ಅವರ ನಡುವೆ ಯಾವ ರೀತಿ ಸಾಮಾಜಿಕ ಸಾಂಸ್ಕೃತಿಕ ವಿನಿಮಯಗಳಾಗ್ತವೆ. ಸೊ ಅದು ಒಂದು ಸೋಷಿಯಲ್ ಸೆಟಪ್ ನೋಡೋದಕ್ಕೆ ಅಥವಾ ಕಲಿಯೋದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಅದಕ್ಕೂ ಕೂಡ ನಾವು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇದನ್ನ ಸೋಷಿಯಲ್ ಟೂರಿಸಂ ಅಂತ, ಸಾಮಾಜಿಕ ಪ್ರವಾಸೋದ್ಯಮ ಅಂತ ಕರೀತಾರೆ. ಆರನೇದಾಗಿ ಏನಂದ್ರೆ ಎಕೋ ಟೂರಿಸಂ. ಅಂದ್ರೆ ಎಕೋ ಟೂರಿಸಂ ಅಂದ್ರೆ ಎನ್ವೈರನ್ಮೆಂಟಲ್ ಟೂರಿಸಂ. ಎನ್ವೈರನ್ಮೆಂಟಲ್ ಟೂರಿಸಂ ಅಂದ್ರೆ ಪರಿಸರ ಪ್ರವಾಸೋದ್ಯಮ. ಸೊ ಪರಿಸರ ಪ್ರವಾಸೋದ್ಯಮ ಏನಕ್ಕೆ ಅಂತ ಹೇಳಿದ್ರೆ, ಪರಿಸರದ ಪ್ರವಾಸಿ ಅವನು ಎಕೋ ಟೂರಿಸ್ಟ್ ಆಗಿರ್ತಾನಲ್ಲ, ಅವನು ಟೂರಿಸ್ಟ್ ಆಗಿರ್ತಾನೆ. ಸೊ ಟೂರಿಸ್ಟ್ ಆಗಿರ್ತಾನೆ ಅಂದ್ರೆ ಏನರ್ಥ ಅಂದ್ರೆ, ಅವನು ಪರಿಸರದಲ್ಲಿ ಕಂಡುಬರುವ ಗಿರಿಧಾಮಗಳು, ವನ್ಯಧಾಮಗಳು, ಇನ್ನಿತರ ಪಕ್ಷಿಧಾಮಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಪರಿಸರಕ್ಕೆ ಸಂಬಂಧಪಟ್ಟಂತ ನದಿಗಳಾಗಿರ್ಬೋದು, ಪ್ರಾಕೃತಿಕ ಸನ್ನಿವೇಶ ನೋಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆತ ಪರಿಸರವನ್ನ ಅಧ್ಯಯನ ಮಾಡಕ್ ಹೋಗ್ತಾನೆ. ಪರಿಸರ ಬಗ್ಗೆ ಕಾಳಜಿ ಇರುತ್ತೆ, ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ನೋಡ್ಕೊಳ್ತಾನೆ, ಪರಿಸರ ಜೊತೆಗೆ ಮಿಳಿತ ಆಗ್ಬಿಟ್ಟು ಅವನು ಪರಿಸರವನ್ನ ಆಸ್ವಾದಿಸ್ತಾನೆ ಮತ್ತು ಅದಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಸೊ ಅವನನ್ನ ಎಕೋ ಟೂರಿಸ್ಟ್ ಅಂತ ಕರೀತಾರೆ. ಬೇರೆ ಸಾಮಾನ್ಯ ಪ್ರವಾಸಿಗನಿಗೂ ಎಕೋ ಟೂರಿಸ್ಟ್ಗೆ ಏನ್ ವ್ಯತ್ಯಾಸ ಅಂದ್ರೆ, ಸಾಮಾನ್ಯ ಪ್ರವಾಸಿಗೆ ಅಷ್ಟು ಪ್ರಾಕೃತಿಕ ಪರಿಸರದ ಬಗ್ಗೆ ಅನುಭವ ಇರೋದಿಲ್ಲ. ಅವನು ಅಡಿಗೆ ಮಾಡೋದಕ್ಕೆ ಹೋಗಿನೋ, ಇನ್ನೇನೋ ಮಾಡಕ್ ಹೋಗಿನೋ, ಅಲ್ಲಿ ಹಾನಿ ಮಾಡುವ, ಬೆಂಕಿ ಹಾಕುವ ಅಥವಾ ಇನ್ನಿತರ ಅಲ್ಲಿಯ ಪಶುಗಳಿಗೆ, ಪಕ್ಷಿಗಳಿಗೆ ಅಥವಾ ಇನ್ನಿತರ ಹಾನಿ ಉಂಟು ಮಾಡುವಂಥದ್ದು, ತೊಂದರೆ ಮಾಡುವಂಥದ್ದು ಮಾಡ್ತಾನೆ. ಆದ್ರೆ ಎಕೋ ಟೂರಿಸ್ಟ್ಗೆ ಇದರೆಲ್ಲರ ಅನುಭವ ಇರೋದ್ರಿಂದ ಅವನು ಯಾವುದೇ ರೀತಿಯ ಹಾನಿ ಆಗದೆ ಇದ್ದಂತೆ ಪರಿಸರ ಜೊತೆಗೆ ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಅಂತವರನ್ನ ಎಕೋ ಟೂರಿಸ್ಟ್ ಅಂತ ಕರೀತಾರೆ. ಮತ್ತು ಈ ರೀತಿಯ ಪರಿಸರ ಪ್ರವಾಸಿಗಳನ್ನ ಎಕೋ ಟೂರಿಸಂ ಅಂತ ಕರೀತಾರೆ. ಹಾಗಾಗಿ ಪರಿಸರದ ಪ್ರವಾಸನೂ ಕೂಡ ಇತ್ತೀಚೆಗೆ ಹೆಚ್ಚು ಮುಂಚೂಣಿಗೆ ಬರ್ತಾ ಇದೆ. ಹಾಗಾಗಿ ಪರಿಸರದ ಅಧ್ಯಯನ ಮಾಡೋದಕ್ಕೆ, ಅದು ಪೂರ್ವ ಘಟ್ಟಗಳಾಗಿರ್ಬೋದು, ಪಶ್ಚಿಮ ಘಟ್ಟಗಳು, ನೀಲಗಿರಿ ಬೆಟ್ಟಗಳಾಗಿರ್ಬೋದು, ಹಿಮಾಲಯ ಪರ್ವತಗಳಾಗಿರ್ಬೋದು, ಹಾಗೆ ಪರಿಸರವನ್ನ ಅಧ್ಯಯನ ಮಾಡೋದಕ್ಕೆ, ಪರಿಸರವನ್ನ ಆಸ್ವಾದಿಸೋದಕ್ಕೆ, ಪರಿಸರ ಜೊತೆಗೆ ಹೊಂದ್ಕೊಂಡು ಹೋಗೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಈ ರೀತಿಯ ನಿಟ್ಟಿನ ಪ್ರವಾಸಿಗಳನ್ನ ಪರಿಸರ ಪ್ರವಾಸಿಗಳು ಅಥವಾ ಎಕೋ ಟೂರಿಸ್ಟ್ ಅಂತ ಕೂಡ ಕರೀತಾರೆ. ಸೊ 7ನೇದಾಗಿ ಅಡ್ವೆಂಚರ್ ಟೂರಿಸಂ ಅಂದ್ರೆ ಎಕ್ಸ್ಟ್ರೀಮ್ ಟೂರಿಸಂ ಅಂತ ಕರೀತೀವಿ. ಸೊ ಇದನ್ನ ಏನಂತ ಹೇಳಿದ್ರೆ ಸಾಹಸಿ ಪ್ರವಾಸೋದ್ಯಮ ಅಂತ ಕರೀತೀವಿ. ಸೊ ಹಾಗಾಗಿ ಪ್ರವಾಸೋದ್ಯಮದಲ್ಲಿ ಸಾಹಸಿ ಪ್ರವಾಸೋದ್ಯಮ ಅಂದ್ರೆ ಏನು ಅಂದ್ರೆ, ಅದು ಭೂಮಿ ಮೇಲಾಗಿರ್ಬೋದು, ನೀರಿನ ಮೇಲಾಗಿರ್ಬೋದು, ಅಥವಾ ಆಕಾಶದಲ್ಲಾಗಿರ್ಬೋದು. 3 ರೀತಿ ಸಾಹಸ ಪ್ರವೃತ್ತಿಯಲ್ಲಿ ಯುವಕರು ಮಾಡ್ತಾರೆ. ಭೂಮಿ ಮೇಲೆ ಅಂದ್ರೆ ರಾಕ್ ಕ್ಲೈಂಬಿಂಗು, ಕಲ್ಲು ಗುಡ್ಡಗಳನ್ನ ಏರೋದಕ್ಕೆ ಮಾಡುವಂತ ಪ್ರಯತ್ನ ಇರ್ಬೋದು, ಅಥವಾ ಕಣಿವೆ ಮಾರ್ಗದಲ್ಲಿ ಇಳಿಯೋದಕ್ಕೆ ಪ್ರಯತ್ನ ಮಾಡೋದಾಗಿರ್ಬೋದು, ಹಿಮಾಲಯ ಪರ್ವತಗಳನ್ನ ಹತ್ತೋದಕ್ಕೆ ಇರ್ಬೋದು. ಈ ರೀತಿ ಬೆಟ್ಟ ಗುಡ್ಡಗಳನ್ನ, ಹಿಮಾಲಯ ಪರ್ವತಗಳನ್ನ ಅಥವಾ ಇನ್ನಿತರ ಜಲಪಾತಗಳಲ್ಲಿ ಕೆಳಗಿಳಿದು ಮಾಡುವ ಸಾಹಸಗಳಾಗಿರ್ಬೋದು. ಈ ರೀತಿ ಅನೇಕ ಸಾಹಸ ಪ್ರವೃತ್ತಿಗೆ ಹೆಚ್ಚು ಉತ್ಸಾಹ ಇರುತ್ತೆ. ಅವರ ಮೋಜು ಅಥವಾ ಅವರ ಮಸ್ತಿ ಅಥವಾ ಅದನ್ನು ತಣಿಸೋದಕ್ಕೆ ಇಂಥ ಒಂದು ಸಾಹಸಿ ಪ್ರವಾಸೋದ್ಯಮ, ಇದಕ್ಕೂ ಕೂಡ ಸಾಕಷ್ಟು ಅವರಿಗೆ ತರಬೇತಿ ಕೊಡೋದಕ್ಕೆ ಅಡ್ವೆಂಚರ್ಸ್ ಕ್ಲಬ್ಸ್ ಕೂಡ ಇರುತ್ತೆ. ಹಾಗಾಗಿ ಅದರ ಮೂಲಕ ಬೇಕಾದಂತ ಎಕ್ವಿಪ್ಮೆಂಟ್, ಅದಕ್ಕೆ ಸಲಕರಣೆಗಳನ್ನ ಜೋಡಿಸ್ಕೊಂಡು, ಅದಕ್ಕೆ ಬೇಕಾದಂತ ಟೂಲ್ಸ್ ಅನ್ನ ಇಟ್ಕೊಂಡು ಆ ರೀತಿಯ ಒಂದು ಪ್ರವಾಸೋದ್ಯಮಕ್ಕೆ ಹೋಗುವಂಥದ್ದನ್ನ ನೋಡ್ತೀವಿ. ಇನ್ನು 2ನೇದು ಜಲದಲ್ಲಿ ಅಂದ್ರೆ ನೀರಿನಲ್ಲಿ, ಅಂದ್ರೆ ದೋಣಿಯ ಮೇಲೆ ಹೋಗೋದಾಗಿರ್ಬೋದು, ಸ್ಕೀಯಿಂಗ್ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿ ಇದ್ರೊಳಗಡೆಗೆ ಕೊಳವೆಯಲ್ಲೇ ಪಾಸ್ ಆಗುವಂಥದ್ದು ಇರ್ಬೋದು, ಅಥವಾ ಸಿಲಿಂಡರ್ನ ಆಕ್ಸಿಜನ್ ಇಟ್ಕೊಂಡು ಮೆರಿನ್ ಅಂದ್ರೆ ಜಲ ಒಳಗಡೆ ಹೋಗಿ ಅಧ್ಯಯನ ಮಾಡುವಂತ ಪ್ರಯತ್ನ ಇರ್ಬೋದು. ಸೊ ಇವೆಲ್ಲ ಏನು ಅಂದ್ರೆ
ನೀರಿನ ಮೇಲೆ ನಡೆಯುವಂತ ಜಲ ಕ್ರೀಡೆ. ಇದನ್ನು ಕೂಡ ಇವತ್ತು ಸಮುದ್ರದಲ್ಲಿ, ಸಾಗರದಲ್ಲಿ ಅಥವಾ ಕೊಲ್ಲಿಯಲ್ಲಿ, ನದಿಯಲ್ಲಿ ಇಂಥ ಒಂದು ಪ್ರಯತ್ನ ಕೂಡ, ಅಥವಾ ಬೋಟಿಂಗ್ ಆಗಿರ್ಬೋದು ಸರೋವರಗಳಲ್ಲಿ. ಸೊ ಇವೆಲ್ಲ ಕೂಡ ಏನು ಅಂತಂದ್ರೆ ಅಡ್ವೆಂಚರಸ್ ಆಗಿ ಅವರೇ ಮಾಡುವಂತ, ಅದರ ಮೂಲಕ ಖುಷಿ ಪಡುವಂತ ಪ್ರವಾಸೋದ್ಯಮ. ಇನ್ನು ವೈಮಾನಿಕವಾಗಿ ಅಂದ್ರೆ ಕೆಲವರು ಹೆಲಿಕಾಪ್ಟರ್ ಮೇಲೆ ಏರಿಯಲ್ ವ್ಯೂ ನೋಡೋದು, ನಗರ ಆಗಿರ್ಬೋದು, ಹಿಸ್ಟಾರಿಕಲ್ ಪ್ಲೇಸ್ ಆಗಿರ್ಬೋದು, ಅಥವಾ ಹೆಲಿಕಾಪ್ಟರ್ ಮೇಲೆ ಸುತ್ತಕೊಂಡು ಮಾಡುವಂತ ಇದಾಗಿರ್ಬೋದು, ಗ್ಲೈಡ್ಸ್ ಮೇಲೆ ಮೂಲಕ ಮಾಡೋದಾಗಿರ್ಬೋದು, ಅಥವಾ ಇನ್ನಿತರ ಮೂಲಕ ಏರಿಯಲ್ ಮಾಡುವಂತ ಸಾಹಸಗಳು, ಇದನ್ನ ಕೂಡ ಇದರೊಳಗಡೆ ಬರುತ್ತೆ. ಹಾಗಾಗಿ ಅಡ್ವೆಂಚರ್ ಟೂರಿಸಂ ಕೂಡ ಇವತ್ತು ಹೆಚ್ಚು ಪ್ರೋತ್ಸಾಹಕ್ಕೆ ಬರುತ್ತೆ. ಹಾಗಾಗಿ ಇದಕ್ಕೆ ಯೂಸ್ ಬಹಳ ಹೆಚ್ಚು ಇದು ಮಾಡ್ತಾರೆ. ಹಾಗಾಗಿ ವಯಸ್ಸಾದವರು ಕೂಡ ಏನು ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಅಂದ್ರೆ ಯುವಕರು ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಶೇಕಡಾವಾರು ನೋಡ್ಲಿಕ್ಕೆ ಹೋದಾಗ ಯೂತ್ಸ್ ಈ ಸಾಹಸಮಯ ಚಟುವಟಿಕೆ ಮಾಡೋದಕ್ಕೆ ಮತ್ತು ಸಾಹಸಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಉತ್ತೇಜಿತರಾಗಿ ಆ ಪ್ರವಾಸೋದ್ಯಮಕ್ಕೆ ಹೋಗ್ತಾರೆ. ಹಾಗಾಗಿ ಇದನ್ನ ಅಡ್ವೆಂಚರ್ ಟೂರಿಸಂ ಅಥವಾ ಸಾಹಸ ಪ್ರವಾಸೋದ್ಯಮ ಅಂತ ಕರೀತೀವಿ. ಎಂಟನೇದಾಗಿ ಏನಂದ್ರೆ ರಿಲಿಜಿಯಸ್ ಅಂಡ್ ಸ್ಪಿರಿಚುವಲ್ ಟೂರಿಸಂ, ಅಂದ್ರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂತ ಪ್ರವಾಸೋದ್ಯಮ. ಸೊ ಇದು ಪ್ರಾಚೀನ ಕಾಲದಿಂದ ನೋಡ್ಕೊಂಡ್ ಬಂದಿದೆ. ಉದಾಹರಣೆಗೆ ಭಾರತಕ್ಕೆ ಬಂದಂತ ಫಾಯಿಯಾನ್ ಆಗಿರ್ಬೋದು, ಹುಯೆನ್ಸಾಂಗ್ ಆಗಿರ್ಬೋದು, ಇತ್ಸಿಂಗ್ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಧಾರ್ಮಿಕ ಉದ್ದೇಶ. ಅಂದ್ರೆ ಬೌದ್ಧ ಧರ್ಮ ಚೀನಾದಲ್ಲಿ ಇದಾಗಿದ್ರಿಂದಾಗಿ ಆ ಬೌದ್ಧ ಧರ್ಮ ಹುಟ್ಟಿದ್ದೆಲ್ಲಿ ಭಾರತದಲ್ಲಿ. ಹಾಗಾಗಿ ಬುದ್ಧ ಓಡಾಡಿರುವ ಜಾಗದಲ್ಲಿ ನಾವು ಓಡಾಡಿದ್ರೆ ಅಥವಾ ಬುದ್ಧನ ಬಗ್ಗೆ ಏನಾದ್ರು ವಿಷಯ ತಿಳ್ಕೊಂಡ್ರೆ ನಮ್ಮ ಬದುಕು ಪಾವನ ಧನ್ಯ ಆಯಿತು ಅನ್ನುವಂಥ ಕೃತಜ್ಞತಾ ಭಾವದಿಂದ ಬಂದಂತ ಪ್ರವಾಸಿಗರು. ಹಾಗೆ ಭಾರತೀಯರು ಕೂಡ ಕಾಶಿಗಾಗಿರ್ಬೋದು, ಬದ್ರಿನಾಥ, ಕೇದಾರ್ನಾಥ, ತಿರುಪತಿ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಈ ರೀತಿ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಅಲ್ಲಿ ಹೋಗೋದ್ರ ಮೂಲಕ ನಮ್ಗೇನೋ ಪುಣ್ಯ ಬರುತ್ತೆ, ನಮ್ ಬದುಕು ಪಾವನ ಆಗತ್ತೆ, ಅಥವಾ ನಮ್ಗೇನೋ ಆಧ್ಯಾತ್ಮಿಕವಾದಂತ ಏನೋ ನಮ್ಗೆ ಅನುಭವ ಸಿಗತ್ತೆ ಅನ್ನುವಂಥ ದೃಷ್ಟಿಯಿಂದ, ಧಾರ್ಮಿಕ ಉದ್ದೇಶದಿಂದ ಭಾರತೀಯ ಹಿಂದೂಗಳು ಕೂಡ ಪ್ರವಾಸ ಹೋಗ್ತಾರೆ, ಜೈನರು ಪ್ರವಾಸ ಹೋಗ್ತಾರೆ, ಮೌಂಟ್ ಅಬುಗೆ ಮುಂತಾದ ಕಡೆಗೆ ಪ್ರವಾಸ ಹೋಗ್ತಾರೆ. ಹಾಗೆ ಕ್ರಿಶ್ಚಿಯನ್ಸ್ ಕೂಡ ಜೆರುಸಲೇಮು ಅಥವಾ ಬೆತ್ಲೆಹೇಮ್, ಇಲ್ಲಿ ಕ್ರಿಸ್ತ ಹುಟ್ಟಿದ್ದ ಅಥವಾ ಕ್ರಿಸ್ತ ಇದ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಅಲ್ಲಿಯ ಪ್ರವಾಸ, ರೋಮ್ಗೆ ಹೋಗೋದಕ್ಕೆ, ಪೋಪ್ನ ಸ್ಥಾನ ಅಂತೇಳಿ ಅಲ್ಲಿಗೆ ಪ್ರವಾಸಕ್ಕೆ ಹೋಗೋದಕ್ಕೆ, ಇದೊಂದು ಧಾರ್ಮಿಕ ಉದ್ದೇಶದಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಅದೇ ರೀತಿ ಮುಸ್ಲಿಮರು ಕೂಡ ಮೆಕ್ಕಾ, ಮದೀನಾ ಈ ಮುಂತಾದ ಪ್ರದೇಶಕ್ಕೆ ಅಥವಾ ಚಿಸ್ತಿಗಳ ದರ್ಗಾಗಳಿಗೆ ಹೋಗೋದಕ್ಕೆ ಅವರು ಕೂಡ ಧಾರ್ಮಿಕ ಉದ್ದೇಶದಿಂದ ತಮ್ಮ ಬದುಕು ಪಾವನ ಆಗತ್ತೆ, ನಮ್ಗೆ ಧರ್ಮದಲ್ಲಿ ನಮ್ಗೇನೋ ಉನ್ನತ ಸ್ಥಾನ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಧಾರ್ಮಿಕ ಸ್ಪಿರಿಚುವಲ್ ಟೂರಿಸಮು ಅಥವಾ ರಿಲಿಜಿಯಸ್ ಟೂರಿಸಂ, ಧಾರ್ಮಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾಡುವಂತ ಪ್ರವಾಸ. ಜಗತ್ತಿನಾದ್ಯಂತ ಅವರವರದೇ ಆದಂತ ನಂಬಿಕೆಗಳು, ಅವರದೇ ಆದಂತ ಆಚಾರಗಳು, ಅವರದೇ ಆದಂತ ವಿಚಾರಗಳು, ಅವರ ಆಧ್ಯಾತ್ಮಿಕ ನಂಬಿಕೆಗಳ ಅನುಸಾರವಾಗಿ ಅವರಿಗೆ ಇಂತಿಂತ ಸ್ಥಳಗಳು ಪವಿತ್ರ ಅಂತ ಅನ್ಕೊಂಡಿರ್ತಾರೆ. ಆ ಸ್ಥಳಕ್ಕೆ ಹೋಗಿ ಬಂದ್ರೆ ನಮ್ಮ ಮನಸ್ಸು ಪ್ರಫುಲ್ಲ ಆಗತ್ತೆ, ನಮ್ಗೇನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ, ರಿಸೊನೇಟ್ ಆಗ್ತೀವಿ ನಾವು ಅನ್ನುವಂತ ಅಭಿಪ್ರಾಯ ಇರೋದ್ರಿಂದಾಗಿ ಈ ರೀತಿಯ ಪ್ರವಾಸೋದ್ಯಮನೂ ಕೂಡ, ಈಗ ಉದಾಹರಣೆಗೆ ಪಾಕಿಸ್ತಾನದಲ್ಲಿರುವ ಕೆಲವು ಸಿಖ್ಖರ ಪವಿತ್ರ ಸ್ಥಳಗಳಿಗೆ ಇಲ್ಲಿಂದ ಭಾರತೀಯರು ಸಾಕಷ್ಟು ಜನ ಹೋಗ್ತಾರೆ. ಹಾಗಾಗಿ ಭಾರತದಲ್ಲಿರುವ ದರ್ಗಾಗಳಿಗೆ ಪಾಕಿಸ್ತಾನದಿಂದ ಅಥವಾ ಇನ್ನಿತರ ದೇಶಗಳ ನೆರೆಹೊರೆ ದೇಶಗಳಿಂದಲೂ ಕೂಡ ಬರ್ತಾರೆ. ಹಾಗಾಗಿ ಜಗತ್ತಿನಾದ್ಯಂತ ಅದೇ ರೀತಿ ಏನು ಅಂತ ಹೇಳಿದ್ರೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಇದೆ, ಧಾರ್ಮಿಕ ಸಂಘ. ಅದು ರಾಮಕೃಷ್ಣ ಮಿಷನ್ ಆಗಿರ್ಬೋದು, ಆರ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ಅಥವಾ ಜಗದ್ಗುರು ವಾಸುದೇವರವರ ಸಂಘಟನೆ ಇರ್ಬೋದು, ಅಥವಾ ಅನೇಕ ಬಾಬಾ ರಾಮದೇವ್ ಆಗಿರ್ಬೋದು, ಈ ರೀತಿ ಅನೇಕ ಸಾಧು ಸಂತರು ಕೂಡ ಅವ್ರದ್ದೇ ಆದಂತ ಸಂಘಟನೆ ಕಟ್ಕೊಂಡಿದ್ದಾರೆ. ಆ ಸಂಘಟನೆಯ ಯಾವುದೇ ಫೆಸ್ಟ್ ಅಥವಾ ಇನ್ಯಾವುದೋ ಮಾಡಿದಾಗ ಎಲ್ಲಾ ದೇಶದ ಜಗತ್ತಿನ ಮೂಲೆ ಮೂಲೆಯಿಂದ ರಾಧಾಸ್ವಾಮಿ ಸತ್ಸಂಗ ಈ ಮುಂತಾದ ಅನೇಕ ಸಂಘಟನೆಗಳು ಅದು ಜಗತ್ತಿನಾದ್ಯಂತ ಜನರನ್ನು ಆಕರ್ಷಿಸುವ ಮತ್ತು ಅದಕ್ಕೋಸ್ಕರವಾಗಿಯೇ ಪ್ರವಾಸ ಹೋಗುವ, ಹಾಗೆ ಗುರು ದರ್ಶನ ಪಡೆದ್ರೆ ತಮ್ಮ ಬದುಕು ಪಾವನ ಅನ್ನುವಂತ ನಂಬಿಕೆಗಳನ್ನ ಇಟ್ಕೊಂಡಿರುವಂತವ್ರು ಈ ರೀತಿಯ ಧಾರ್ಮಿಕ ಉದ್ದೇಶಗಳಿಗಾಗಿ ಜನ ದೇಶದಿಂದ ದೇಶ ವಿದೇಶಗಳಿಗೆ ಪ್ರವಾಸಕ್ಕೆ ಹೋಗೋದನ್ನ ಡೊಮೆಸ್ಟಿಕ್ ಟೂರಿಸಂ ಮತ್ತು ಇದರ ಇಂಟರ್ನ್ಯಾಷನಲ್ ಟೂರಿಸಂ ಎರಡೂ ಕೂಡ ಈ ಧಾರ್ಮಿಕ ಉದ್ದೇಶದಿಂದ ನಡೆಯುವಂತದ್ದನ್ನ ನಾವು ಗಮನಿಸಬಹುದು. ಸೊ ಇದು ಬಹಳ ವ್ಯಾಪಕವಾಗಿ ನಡೆಯುತ್ತಿರುವಂತ ಪ್ರವಾಸೋದ್ಯಮ. 9ನೇದಾಗಿ ಹೆಲ್ತ್ ಟೂರಿಸಂ. ಸೊ ಹೆಲ್ತ್ ಟೂರಿಸಂ ಕೂಡ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಪ್ರವಾಸ ಆಗುತ್ತೆ.
ಹಾಗಾಗಿ ಕೆಲವರಿಗೆ ಯಾವುದೇ ಆರೋಗ್ಯ ಬಂದಿರುತ್ತೆ, ಆ ಕಾಯಿಲೆಗೆ ಏನೇ ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಲ್ಲ. ಹಾಗಾಗಿ ಅವಾಗ ಏನೋ ಸ್ಥಳ ಬದಲಾವಣೆ ಮಾಡಿದ್ರೆ ಅಥವಾ ಬೇರೆ ಒಂದು ಪರಿಸರಕ್ಕೆ, ಬೇರೊಂದು ವಾತಾವರಣಕ್ಕೆ, ಬೇರೆ ಒಂದು ಸನ್ನಿವೇಶಕ್ಕೆ ನಾವು ಹೋದ್ರೆ ನಮ್ಮ ಮನಸ್ಸಿನ ಮೇಲೆ ಅಥವಾ ದೈಹಿಕ ಸ್ವಾಸ್ಥ್ಯದ ಮೇಲೆ ಏನೋ ಬದಲಾವಣೆ ಆಗಿ ನಾವು ಗುಣ ಆಗ್ಬೋದು ಅನ್ನೋದು ಒಂದು ಅಭಿಪ್ರಾಯ. ಎರಡನೇದು, ಪ್ರಾಚೀನ ಕಾಲದಿಂದಲೂ ಏನು ಅಂತ ಹೇಳಿದ್ರೆ, ಈ ನದಿಯಲ್ಲಿ ಮುಳುಗಿ ಬಂದ್ರೆ ಇಲ್ಲಿ ನಮ್ಗೆ ಚರ್ಮವ್ಯಾಧಿ ಹೋಗುತ್ತೆ, ಈ ನದಿಯಲ್ಲಿ ಮುಳುಗಿದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಈ ರೀತಿ ಅನೇಕ ನಂಬಿಕೆಗಳಿಂದ ಕೆಲವರು ಅತ್ಯಂತ ಶುದ್ಧವಾದಂತ ವಾತಾವರಣ, ಶುದ್ಧವಾದಂತ ಪರಿಸರದಲ್ಲಿ ತಮ್ಮ ಆರೋಗ್ಯ ಚೇತರಿಸಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಪ್ರವಾಸ ಹೋಗೋದು. ಮತ್ತು ಪ್ರಾಚೀನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ ಈ ಸ್ಪಾಗಳು, ಹಾಗಾಗಿ ಅಭ್ಯಂಜನ ಸ್ನಾನ ಮಾಡೋದ್ರ ಮೂಲಕ, ಈಗ ಉದಾಹರಣೆಗೆ ಏನು ಅಂತ ಹೇಳಿದ್ರೆ ಭಾರತದಲ್ಲಿ ಇರುವಂತ ಅದ್ಭುತವಾದ ಬೀಚ್ಗಳು, ಜಗತ್ತಿನಲ್ಲಿ ಸುಮಾರು ಒಂದು 54 ಅತ್ಯುತ್ತಮವಾದಂತ ಬೀಚ್ಗಳಿದ್ದಾವೆ. ಭಾರತದಲ್ಲೂ ಕೂಡ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ಉಡುಪಿ, ಮಲ್ಪೆ, ಮಂಗಳೂರು ಇಂದ ಹಿಡಿದು ಗೋವಾದಿಂದ ಹಿಡಿದು ಗುಜರಾತ್ ವರೆಗೂ, ಮತ್ತೆ ಈ ಕಡೆಗೆ ಪಶ್ಚಿಮ ಬಂಗಾಳ, ಕಲ್ಕತ್ತಾದವರೆಗೂ ಅನೇಕ ಬೀಚ್ಗಳಿದಾವೆ. ಪೂರ್ವ ಪಶ್ಚಿಮ ಅನೇಕ ಬೀಚ್ಗಳಿದಾವೆ. ಆ ಬೀಚ್ಗಳಿಗೆ ಕೂಡ ದೇಶೀಯ ಪ್ರವಾಸಿಗರು ಅಷ್ಟೇ ಅಲ್ಲ, ವಿದೇಶಿ ಪ್ರವಾಸಿಗರು ಕೂಡ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಇಲ್ಲಿ ಸೂರ್ಯ ಸ್ನಾನ ಮಾಡೋದಕ್ಕೆ, ಅಂದ್ರೆ ಅರೆನಗ್ನರಾಗಿ ಬೀಚ್ ನಲ್ಲಿ ಸೂರ್ಯ ಸ್ನಾನ ಮಾಡೋದ್ರ ಮೂಲಕ ತಮ್ಮ ಆರೋಗ್ಯನ ಚೇತರಿಸ್ಕೊಳ್ತೀವಿ ಅನ್ನೋಂಥ ನಂಬಿಕೆ ಇದೆ. ಅದ್ರ ಪ್ರಕಾರ ಅವರು ಬರ್ತಾರೆ. ಸೊ ಹಾಗೆ ಇನ್ನು ಕೆಲವರು ಏನಂದ್ರೆ ಸ್ಪಾ, ಬೆಲ್ಜಿಯಂ ನಲ್ಲಿ ಇರುವಂತ ಸ್ಪಾ ಅಂದ್ರೆ ಬಿಸಿನೀರಿನ ಬುಗ್ಗೆ, ಅದರಲ್ಲಿ ಮುಳುಗಿದ್ರೆ ಅಲ್ಲಿ ನಮ್ಮ ಚರ್ಮ ವ್ಯಾಧಿಗಳು ಗುಣ ಆಗುತ್ತೆ ಅನ್ನುವಂಥ ನಂಬಿಕೆಗಳು ಇರೋದ್ರಿಂದ ಅದರಲ್ಲಿ ಮುಳುಗು ಹೇಳುವುದಕ್ಕೆ ಮಿನರಲ್ ವಾಟರ್ ಅದನ್ನ ಬಳಸೋದ್ರಿಂದ ತಮ್ಮ ಆರೋಗ್ಯ ಆ ಪ್ರದೇಶಕ್ಕೆ ಹೋಗಿ ಅಲ್ಲೇ ನೋಡಿ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ವಜ್ರ ಅಂತಿದೆ, ಅಲ್ಲಿ ಬಿಸಿನೀರ ಬುಗ್ಗೆಗಳು ಇದಾವೆ. ಸೊ ಹಾಗಾಗಿ ಯುರೋಪ್ನಲ್ಲಾಗ್ಲಿ ಭಾರತದಲ್ಲಾಗ್ಲಿ ಈ ಬಿಸಿನೀರ ಬುಗ್ಗೆಯನ್ನು ಹುಡುಕೊಂಡು ಹೋಗೋದು ಮತ್ತು ಅದರಲ್ಲಿ ನೋಡೋದಕ್ಕೆ ಹೋಗೋದು ಆರೋಗ್ಯ ದೃಷ್ಟಿ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಅಮೆರಿಕ ಮತ್ತು ಲ್ಯಾಟಿನ್ ಅಮೆರಿಕ, ಇಲ್ಲಿ ನಾವು ಉದಾಹರಣೆ ತಗೊಳ್ಳೋಣ. ಅಮೆರಿಕದಲ್ಲಿರುವ ಪ್ರವಾಸಿಗಳು ಲ್ಯಾಟಿನ್ ಅಮೆರಿಕಕ್ಕೆ ಬಹಳ ಜನ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ವೆರಿ ಕಾಸ್ಟ್ಲಿ ಅಫೇರ್, ಹೆಲ್ತ್ ಇಶ್ಯೂಸ್ಗೆ ಟ್ರೀಟ್ಮೆಂಟ್ ಬಹಳ ಕಾಸ್ಟ್ಲಿ. ಹಾಗಾಗಿ ಅವರು ದಕ್ಷಿಣ ಅಮೆರಿಕಕ್ಕೆ ಲ್ಯಾಟಿನ್ ಅಮೆರಿಕಕ್ಕೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ, ಅಲ್ಲಿ ಆಪರೇಷನ್, ಅಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಅಥವಾ ಇನ್ಯಾವುದೇ ತಗೊಳ್ಳೋದಕ್ಕೆ ಅವಾಗ ಏನಾದ್ರೆ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ಅಲ್ಲಿ ಅನೇಕ 100ಕ್ಕೆ 10% ಒಳಗಡೆಗೆ ಇಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ದೃಷ್ಟಿಯಿಂದ ಬರ್ತಾರೆ. ಈ ಉದಾಹರಣೆಗೆ ಬೆಂಗಳೂರಿಗೆ ಪಾಕಿಸ್ತಾನ ಮತ್ತು ನೆರೆಹೊರೆಯ ನಮ್ಮ ಸಾರ್ಕ್ ರಾಷ್ಟ್ರಗಳಿಂದ ಅನೇಕ ರಾಜ್ಯದಿಂದ ಹಾರ್ಟ್ ಆಪರೇಷನ್ ಮಾಡೋದು ಜಯದೇವಕ್ಕೆ ಬರ್ತಾರೆ. ಸೊ ಹಾಗೆ ಕಡಿಮೆ ವೆಚ್ಚದಲ್ಲಿ ಮತ್ತು ಅತ್ಯಂತ ಗುಣಮಟ್ಟದಂತ ಇದನ್ನ ಕೊಡೋದಕ್ಕಾಗಿ ಬರ್ತಾ ಇರ್ತಾರೆ. ಹಾಗಾಗಿ ಈ ರೀತಿಯ ಒಂದು ಬರ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಮಾಡುವಂತ ಪ್ರವಾಸೋದ್ಯಮ, ಹಾಗಾಗಿ ಇದು ಕೂಡ ಈಗ ಹೆಲ್ತ್ ಟೂರಿಸಮ್ ಕೂಡ ವ್ಯಾಪಕವಾಗಿ ಬೆಳೀತಾ ಇದೆ. ಈಗ ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಇವತ್ತು ಆಕ್ಸಿಡೆಂಟ್ ಆಗಿ ಯಾವ್ದೋ ಹಾರ್ಟ್ ಅನ್ನ ಸೀದಾ ಮದ್ರಾಸಿಗೆ, ಚೆನ್ನೈ ಕಳಿಸುವಂತದ್ದು, ಅಲ್ಲಿಂದ ಇಲ್ಲಿ ಇದನ್ನ ತಗೊಳ್ಳೋದು, ಇವೆಲ್ಲ ಏನು ಅಂತ ಹೇಳಿದ್ರೆ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಕೂಡ ಟೂರಿಸಂ ಇವತ್ತು ವ್ಯಾಪಕವಾಗಿ ಬೆಳೀತಿರೋದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಸಿಂಗಾಪುರ್ಗೆ ಅಥವಾ ಇನ್ಯಾವುದೋ ಇದಕ್ಕೆ ಏನು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ಗಾಗಿ ಹೋಗುವಂಥದ್ದು. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಹೆಲ್ತ್ಗೋಸ್ಕರವಾಗಿನೂ ಕೂಡ ಅದನ್ನು ಕೂಡ ಅದು ಟ್ರೀಟ್ಮೆಂಟ್ಗೆ ಹೋದ್ರು ಕೂಡ ಅದು ಪ್ರವಾಸದ ಒಂದು ಭಾಗವಾಗಿ, ಪ್ರವಾಸದ ಒಂದು ಆಯಾಮವಾಗಿನೇ. ಹಾಗೆ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಟೂರ್ಗೆ ಹೋದ್ರೆ ಅದನ್ನ ಹೆಲ್ತ್ ಟೂರಿಸಂ ಅಂತ ಕರಿತೀವಿ, ಅಂದ್ರೆ ಆರೋಗ್ಯ ಪ್ರವಾಸೋದ್ಯಮ ಅಂತ. ಇದು ಕೂಡ ಇವತ್ತಿನ ಮಾಡರ್ನ್ ಫೀಲ್ಡ್ ಅಲ್ಲೂ ಕೂಡ ಇದು ಯಥೇಚ್ಛವಾಗಿ ನಡೀತಿರೋದನ್ನ ನಾವು ಗಮನಿಸಬಹುದು. ನೆಕ್ಸ್ಟ್ 15ನೇದಾಗಿ ಸ್ಪೋರ್ಟ್ಸ್ ಟೂರಿಸಂ, ಕ್ರೀಡಾ ಪ್ರವಾಸೋದ್ಯಮ. ಇದು ಕೂಡ ಇವತ್ತು ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ. ಉದಾಹರಣೆಗೆ ಏನು ಅಂತ ಹೇಳಿದ್ರೆ ಏಷ್ಯಾಡ್ ಗೇಮ್ಸ್ ಆಗಿರ್ಬೋದು, ವರ್ಲ್ಡ್ ಕಪ್ ಆಗಿರ್ಬೋದು, ಅಥವಾ ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ಒಲಿಂಪಿಕ್ಸ್ ಗೇಮ್ಸ್ ಆಗಿರ್ಬೋದು, ಇದ್ರ ಜೊತೆಗೆ ಇನ್ನಿತರ ಇಂಟರ್ನ್ಯಾಷನಲ್ ಗೇಮ್ಸ್ಗಳು ನಡೀತಿರುತ್ತೆ. ಉದಾಹರಣೆಗೆ ಅದು ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ಬ್ಯಾಡ್ಮಿಂಟನ್ ಅಲ್ಲಿ ಆಗಿರ್ಬೋದು, ಟೆನ್ನಿಸ್ ಅಲ್ಲಿ ಆಗಿರ್ಬೋದು, ತರೇವಾರಿ ಕ್ರೀಡಾಕೂಟಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುತ್ತೆ. ಸೊ ಹಾಗಾಗಿ ಅದರಲ್ಲಿ ಪಾಲ್ಗೊಳ್ಳೋದಕ್ಕೊಂದಾದ್ರೆ ಇನ್ನೊಂದು ಅದನ್ನ ನೋಡೋದಕ್ಕಾಗಿ, ಇಲ್ಲ ಅದರಲ್ಲಿ ತರಬೇತಿನ ಕೊಡೋರು ತರಬೇತಿದಾರರಾಗಿರ್ಬೋದು. ಸೊ ಇದು ಕೂಡ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನ ಮತ್ತು ದೇಶೀಯ ಪ್ರವಾಸೋದ್ಯಮ ಉತ್ತೇಜಿಸುವಂತ ಒಂದು ಮಾಧ್ಯಮ. ಹಾಗಾಗಿ ಟೂರಿಸಂ, ಸ್ಪೋರ್ಟ್ಸ್ ಟೂರಿಸಂ ಕೂಡ ಅತಿ ಹೆಚ್ಚು. ಒಂದು ಕ್ರಿಕೆಟ್ ನಡಿಬೇಕಾದ್ರೆ 50,000-60,000 ವಿದೇಶಿಯರು ಭಾರತಕ್ಕೆ ಬರ್ತಾರೆ. ಹಾಗೆ ಟೆನ್ನಿಸ್ ನೋಡೋದಕ್ಕೆ ಲಕ್ಷಾಂತರ ಜನ, ಫುಟ್ಬಾಲ್ ನೋಡೋದಕ್ಕೆ. ಹಾಗಾಗಿ ಈ ರೀತಿ ಅನೇಕ ಪಂದ್ಯಾವಳಿಗಳು ಜಗತ್ತಿನ ಮೂಲೆ ಮೂಲೆಯಲ್ಲಿ ನಡೀತಿರುತ್ತೆ ಮತ್ತು ಕ್ರೀಡಾಕೂಟಗಳು ನಡೀತಿರುತ್ತೆ. ಅದನ್ನ ಅನುಸರಿಸೋದಕ್ಕೆ, ಅನುಭವಿಸೋದಕ್ಕೆ ಜಗತ್ತಿನಾದ್ಯಂತ ಪ್ರವಾಸೋದ್ಯಮವನ್ನ ವ್ಯಾಪ್ತಿಯನ್ನ ವಿಸ್ತರಿಸೋದಕ್ಕೆ ಬಹಳ ಮುಖ್ಯವಾದ ಕಾರಣ ಆಗಿದೆ.
ಹಾಗೆ ಸ್ಪೋರ್ಟ್ಸ್ ಟೂರಿಸಮ್ ಕೂಡ ಒಂದು ವ್ಯಾಪಕವಾದಂತ ಸಂಖ್ಯೆಯಲ್ಲಿ ಪ್ರವಾಸಿಗಳು ಪ್ರವಾಸೋದ್ಯಮದಲ್ಲಿ ಪಾಲ್ಗೊಳ್ತಾ ಇರೋದನ್ನು ಗಮನಿಸಬಹುದು. ನೆಕ್ಸ್ಟ್ ಹನ್ನೊಂದನೇದು ಎಜುಕೇಶನಲ್ ಟೂರಿಸಂ. ಸೊ ಎಜುಕೇಶನ್ ಟೂರಿಸಂ ಅಂದ್ರೆ ಶೈಕ್ಷಣಿಕ ಪ್ರವಾಸೋದ್ಯಮ. ಸೊ ಶಿಕ್ಷಣ ದೃಷ್ಟಿಯಿಂದ ಪ್ರವಾಸೋದ್ಯಮ. ಸೊ ಶಿಕ್ಷಣ ದೃಷ್ಟಿಯಿಂದ ಅಂತ ಹೇಳಿದ್ರೆ ಉದಾಹರಣೆಗೆ ಏನು ಅಂತ ಹೇಳಿದ್ರೆ ಕೇವಲ ದೇಶೀಯರು ಇನ್ನೊಂದು ದೇಶಕ್ಕೆ ಹೋಗಿ ಅಧ್ಯಯನ ಮಾಡೋದು ಒಂದೇ ಅಲ್ಲ. ಅಂದ್ರೆ ಇಲ್ಲ ಅಮೆರಿಕಕ್ಕೆ ಅಥವಾ ಆಸ್ಟ್ರೇಲಿಯಾಕ್ಕೂ ಹೋಗಿ MBA ಮಾಡೋದಕ್ಕೂ ಅಥವಾ ಇನ್ಯಾವುದೋ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಹೋಗೋದು ಅದು ಒಂದೇ ಅಲ್ಲ. ಇನ್ನು ಅನೇಕ ಆಯಾಮಗಳಿದಾವೆ. ಉದಾಹರಣೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುವಂತಹ ಶೈಕ್ಷಣಿಕ ಸೆಮಿನಾರ್ ಇರ್ಬೋದು, ವರ್ಕ್ಶಾಪ್ ಇರ್ಬೋದು, ಸಿಂಪೋಸಿಯಂ ಆಗಿರ್ಬೋದು, ಅದಕ್ಕೆ ಹೋಗ್ತಾ ಇರೋದನ್ನ ಅದನ್ನು ಕೂಡ ನಾವು ಅದನ್ನ ಪ್ರವಾಸೋದ್ಯಮ ಅಂತಾನೆ ಪ್ರವಾಸಿ ಅಂತಾನೆ ಪರಿಗಣಿಸ್ತೀವಿ. ಯಾಕಂದ್ರೆ ಅವರ ಅನುಭವಗಳನ್ನ, ಅವರ ಜ್ಞಾನವನ್ನ, ಅವರ ತಿಳುವಳಿಕೆಯ ಮಟ್ಟವನ್ನು ವಿಚಾರಿಸ್ಕೊಳ್ಳಿಕ್ಕೆ ಮತ್ತು ಶಿಕ್ಷಣದಲ್ಲಿ ಆಗೋ ಬದಲಾವಣೆಯ ಕಂಡುಕೊಳ್ಳಿಕ್ಕೆ ಈ ರೀತಿಯ ಪ್ರವಾಸೋದ್ಯಮ ಕಾರಣ. ಉದಾಹರಣೆಗೆ ಒಬ್ಬ ಇತಿಹಾಸದ ವಿದ್ಯಾರ್ಥಿ ಅವನು ದೆಹಲಿಗೆ ಹೋಗ್ತಾನೆ, ಆಗ್ರಾ ಹೋಗ್ತಾನೆ, ಪದಗುರ್ಸಿಗೆ ಹೋಗ್ತಾನೆ, ಹಾಗೆ ಈಜಿಪ್ಟಿಗೆ ಹೋಗ್ತಾನೆ, ಚೀನಾದ ಮಹಾಗೋಡೆ ನೋಡಕ್ ಹೋಗ್ತಾನೆ. ಹಾಗಾಗಿ ಇದನ್ನೆಲ್ಲ ಏನು ಅಂತ ಹೇಳಿದ್ರೆ ಅಲ್ಲಿಯ ಕಲೆಯನ್ನು, ವಾಸ್ತುಶಿಲ್ಪ ಕಲೆಯನ್ನು, ಚಿತ್ರಕಲೆಯನ್ನು, ಇನ್ಯಾವುದೋ ಇದನ್ನ ಅಧ್ಯಯನ ಮಾಡೋದಕ್ಕೆ ಹೋಗೋದನ್ನ ಅಥವಾ ಅಧ್ಯಯನಕ್ಕಾಗಿ ಹೋಗುವ ಪ್ರವಾಸಿಗಳನ್ನ ಇದನ್ನ ಏನಂತಂದ್ರೆ ಎಜುಕೇಶನಲ್ ಟೂರಿಸಂ ಅಂತ ಕರಿತೀವಿ. ಈಗ ಉದಾಹರಣೆಗೆ ಸಸ್ಯಶಾಸ್ತ್ರದ ವಿದ್ಯಾರ್ಥಿ ಊಟಿಗೆ ಹೋಗ್ತಾನೆ, ಊಟಿಯಲ್ಲಿ ಸಸ್ಯ ಯಾವ ವಿಧಗಳಿದಾವೆ ಅಂತ ಹೇಳಿ, ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಮಣಿಪಾಲ್ಗೆ ಹೋಗ್ಬೋದು, ಅಥವಾ ಇನ್ಯಾವುದಕ್ಕೆ ಹೋಗ್ಬೋದು, ಅಥವಾ ಈ ಭಾರತದ ಅಥವಾ ಇನ್ಯಾವುದೇ ರಾಷ್ಟ್ರಗಳಿರೋ ಅಲ್ಲಿರುವ ಕೇಂಬ್ರಿಡ್ಜ್ ಅಥವಾ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ಲಿ ಹೇಗಿದೆ, ಅಲ್ಲಿಯ ಶಿಕ್ಷಣ ಹೇಗಿದೆ, ಅಲ್ಲಿ ಶಿಕ್ಷಣ ವಿಧಾನ ಏನು, ಅದನ್ನು ಅಧ್ಯಯನ ಮಾಡೋದಕ್ಕೆ ಹೋಗ್ಬೋದು. ಅಥವಾ ಹಾರ್ವರ್ಡ್ ಬಿಸ್ನೆಸ್ ಆಫ್ ಯೂನಿವರ್ಸಿಟಿ ಆಗಿರ್ಬೋದು, ಕೇಸ್ ವೆಸ್ಟರ್ನ್ ಯೂನಿವರ್ಸಿಟಿ ಆಗಿರ್ಬೋದು, ಅಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗ್ತಾ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ 100 ವಿಶ್ವವಿದ್ಯಾಲಯಗಳು ಬಹುತೇಕ ಅಮೆರಿಕದಲ್ಲೇ ಇದ್ದಾವೆ. ಅಮೆರಿಕದ ಶಿಕ್ಷಣ ವ್ಯವಸ್ಥೆ ಏಕೆ ಅಷ್ಟೊಂದು ಬಲಿಷ್ಠವಾಗಿದೆ, ಅಲ್ಲಿಯ ಮಹತ್ವ ಏನು, ಅದನ್ನ ಅಧ್ಯಯನ ಮಾಡೋದಕ್ಕೆ ಹೋಗುವಂತ ಪ್ರವಾಸ ಇರ್ಬೋದು ಅಥವಾ ಅಧ್ಯಯನಕ್ಕೆ ಹೋಗುವಂತ ವ್ಯಕ್ತಿಗಳಾಗಿರ್ಬೋದು, ಅದನ್ನೆಲ್ಲದೂ ಕೂಡ ಎಜುಕೇಶನಲ್ ಟೂರಿಸಂ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಶೈಕ್ಷಣಿಕ ಪ್ರವಾಸೋದ್ಯಮ ಅಂದ್ರೆ ಇನ್ನೊಂದು ರಾಷ್ಟ್ರದಲ್ಲಿ ಇರುವ ಶಿಕ್ಷಣದ ವ್ಯವಸ್ಥೆ. ಭಾರತದ ಶಿಕ್ಷಣ ವ್ಯವಸ್ಥೆ ಮೊದಲು ಪ್ರಾಚೀನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು. ಸೊ ಆ ಸಂದರ್ಭದಲ್ಲಿ ಭಾರತ ಇಡೀ ಜಗತ್ತಿಗೆ ವಿಶ್ವಗುರುವಾಗಿದೆ. ಯಾಕಂದ್ರೆ 95ಕ್ಕಿಂತ ಹೆಚ್ಚು ವಿದ್ಯಾವಂತರು ಇರುವಂತ ದೇಶ ಇದು ಭಾರತ. ಆದ್ರೆ ನಂತರ 19ನೇ ಶತಮಾನದ ಹೊತ್ತಿಗೆ ನಾವು ಶಿಕ್ಷಣದಲ್ಲಿ ಹಿಂದ್ಬಿದ್ವಿ. ಯಾಕಂದ್ರೆ ಆಂಗ್ಲ ಶಿಕ್ಷಣದಲ್ಲಿ, ಮೆಕಾಲೆ ಪ್ರೋಚಿತ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಅವ್ರ ಜೊತೆ ಪೈಪೋಟಿ ಮಾಡ್ಬೇಕಾಯ್ತು. ನಮ್ಮ ಮೂಲ ಶಿಕ್ಷಣದ ಇದರಲ್ಲಿ ನಾವೇ ವಿಶ್ವಗುರು ಆಗುವಂತ ಇತ್ತು. ಹಾಗಾಗಿ ಇವೆಲ್ಲದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಎಜುಕೇಶನಲ್ ಟೂರಿಸಂ ಅಂದ್ರೆ ಇನ್ನೊಂದು ರಾಷ್ಟ್ರದ ಶಿಕ್ಷಣ ಪದ್ಧತಿಯನ್ನು ಅಧ್ಯಯನ ಮಾಡ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ, ಗುರುಸ್ಬೇಕಾಗತ್ತೆ. ಆವಾಗ ನಮ್ಗೆ ಒಂದು ಶಿಕ್ಷಣದ ಹೊರನೋಟ ಅಥವಾ ರೂಪರೇಷೆ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಎಜುಕೇಶನಲ್ ಟೂರಿಸಂ ಕೂಡ ಇವತ್ತು ವ್ಯಾಪಕವಾಗಿ ನಡೀತಿರುವಂತದ್ದು. ಉದಾಹರಣೆಗೆ ವಿದ್ಯಾರ್ಥಿಗಳಲ್ಲೇ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡ್ತಾರೆ. ಅಂದ್ರೆ ಇಲ್ಲಿರೋನ್ನ ಆಸ್ಟ್ರೇಲಿಯಾಕ್ಕೆ ಪ್ರವಾಸ ಹೋಗ್ತಾರೆ, ಆಸ್ಟ್ರೇಲಿಯಾ ವಿದ್ಯಾರ್ಥಿಗಳು ಇಂಡಿಯಾಕ್ಕೆ ಬರ್ತಾರೆ, ಹಾಗೆ ಇಂಗ್ಲೆಂಡಿನ ವಿದ್ಯಾರ್ಥಿಗಳು ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾರೆ, ಸ್ವಿಟ್ಜರ್ಲೆಂಡ್ ವಿದ್ಯಾರ್ಥಿಗಳು ಇಂಗ್ಲೆಂಡ್ಗೆ ಹೋಗ್ತಾರೆ. ಇದು ಎಕ್ಸ್ಚೇಂಜ್. ಹಾಗೆ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ವಿಧಾನಸೌಧಕ್ಕೆ ಹೋಗ್ಬೋದು, ಅಥವಾ ಅಲ್ಲಿ ಕಾರ್ಯಕಲಾಪಗಳು ಹೇಗೆ ನಡೀತೆ ಅಂತ ಲೋಕಸಭೆಗೆ ಹೋಗ್ಬೋದು, ಅಥವಾ ಮೂಟ್ ಕೋರ್ಟ್ಗೆ ಹೋಗ್ಬೋದು. ಸೊ ಇವೆಲ್ಲ ಏನು ಅಂತ ಹೇಳಿದ್ರೆ ಎಜುಕೇಶನಲ್ ಟೂರಿಸಂ ಅಂದ್ರೆ ಪ್ರತಿ ಒಂದು ಇದನ್ನು ಕೂಡ ಎಜುಕೇಶನಲ್ ಪಾಯಿಂಟ್ ಆಫ್ ವ್ಯೂ ಎಲ್ಲಾ ಕ್ಷೇತ್ರದವರು ಕೂಡ ಹೋಗೋದನ್ನು ನಾವು ಎಜುಕೇಶನಲ್ ಟೂರಿಸಂ ಅಥವಾ ಶೈಕ್ಷಣಿಕ ಪ್ರವಾಸೋದ್ಯಮ ವ್ಯಾಪ್ತಿಯಲ್ಲಿ ಅದನ್ನ ನಾವು ತೋರಿಸ್ಲಿಕ್ಕೆ ಸಾಧ್ಯ ಇದೆ. 12ನೇದು ಬಿಸ್ನೆಸ್ ಟೂರಿಸಂ. ಸೊ ವ್ಯಾವಹಾರಿಕವಾಗಿ ಈಗ ಉದಾಹರಣೆಗೆ ವ್ಯಾಪಾರ ವಹಿವಾಟು ಮತ್ತು ಇನ್ನಿತರ ಚಟುವಟಿಕೆಗಳು ತೊಡ್ಕೊಂಡಿರುವಂತಹ ವ್ಯಕ್ತಿಗಳು ಇನ್ನೊಂದು ರಾಷ್ಟ್ರಕ್ಕೆ ಪ್ರವಾಸ ಹೋಗ್ತಾರೆ. ಈಗ ಉದಾಹರಣೆಗೆ ಇಲ್ಲಿ ಸಿಮೆಂಟ್ ಉದ್ಯಮಿ ಇರ್ಬೋದು, ಅಥವಾ ಇನ್ನು ಐರನ್ ಅಂಡ್ ಸ್ಟೀಲ್ ನಲ್ಲಿ ಮಾಡ್ತಿರುವುದಾಗಿರ್ಬೋದು, ಅಥವಾ ಇಲ್ಲಿರುವ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಿರುವಂತಹ ಉದ್ಯಮಿಗಳಿರ್ಬೋದು. ಇಲ್ಲಿ ಅಪರೇಲ್ ಪಾರ್ಕ್ ಅಥವಾ ಇದನ್ನ ಬಟ್ಟೆಯ ಕ್ಲಾತ್ ಇದ್ರಲ್ಲಿ ಇರ್ಬೋದು. ಅವರು ಇನ್ನೊಂದು ರಾಷ್ಟ್ರಕ್ಕೆ ಹೋದಾಗ ಏನಂದ್ರೆ ಅಲ್ಲಿ ಹೋಗೋದೇನಂದ್ರೆ ಅಲ್ಲಿಯ ತಾಂತ್ರಿಕತೆ ನೈಪುಣ್ಯತೆ ಏನು, ಮಾರುಕಟ್ಟೆಯ ಸೌಲಭ್ಯ ಏನು, ಅಲ್ಲಿ ಸರ್ಕಾರ ಯಾವ ರೀತಿ ವ್ಯವಹರಿಸುತ್ತೆ, ಅಲ್ಲಿ ತಾವು ಆಮದು ಮಾಡ್ಬೋದು, ರಫ್ತು ಮಾಡ್ಬೋದು. ಸೊ ಅಲ್ಲಿಯ ಬಿಸ್ನೆಸ್ ನ ಅಪರ್ಚುನಿಟೀಸ್ ಏನಿದೆ, ಸೊ ಇದನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಹೋಗುವಂತ ಟೂರ್, ಅದನ್ನ ಏನಂತ ನಾವು ಕರಿತೇವೆ ಅಂದ್ರೆ ವ್ಯಾವಹಾರಿಕ ಪ್ರವಾಸೋದ್ಯಮ ಅಥವಾ ಬಿಸ್ನೆಸ್ ಟೂರಿಸಂ ಅಂತ ಹೇಳಿ, ಅಂದ್ರೆ ವ್ಯಾಪಾರಕ್ಕೆಗೋಸ್ಕರ ಮಾಡೋದು. ಸೊ ಇದು ಕೂಡ
ವ್ಯಾಪಕವಾಗಿ ಇವತ್ತು ಬೆಳೆದಿದೆ. ಹಾಗಾಗಿ ಭಾರತದವರು ಸಾರ್ಕ್ ರಾಷ್ಟ್ರಗಳಿಗೆ ಅಥವಾ ಸಾರ್ಕ್ ರಾಷ್ಟ್ರಗಳಿಂದ ಏಷ್ಯಾದ ರಾಷ್ಟ್ರಗಳಿಗೆ ಅಥವಾ ಯುರೋಪಿಯನ್ ರಾಷ್ಟ್ರಗಳಿಗೆ ಅಥವಾ ಅಮೆರಿಕದ ರಾಷ್ಟ್ರಗಳಿಗೆ ನಾವು ಹೋಗಿ ಬರೋದು ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲದೂ ಕೂಡ ಏನಂತ ಹೇಳಿದ್ರೆ ಒನ್ಲಿ ರಿಕ್ರಿಯೇಷನ್ ಅಲ್ಲ, ಅಲ್ಲಿ ಬಿಸ್ನೆಸ್ ಅಪಾರ್ಚುನಿಟೀಸ್ ಏನೋ ಇರುತ್ತೆ. ಅಲ್ಲಿ ನಮ್ಮಲ್ಲಿರೋ ಪ್ರಾಡಕ್ಟ್ ಅನ್ನು ನಾವು ಅಲ್ಲಿ ಯಾವ ರೀತಿ ಅದನ್ನ ಮಾರ್ಕೆಟಿಂಗ್ ಮಾಡ್ಬೋದು, ನಾವು ಅಲ್ಲಿ ಟೆಂಪರ್ಮೆಂಟ್ ಏನು, ಅಲ್ಲಿಯ ಮಾರ್ಕೆಟ್ ಏನಿದೆ ಅದನ್ನ ಸ್ಟಡಿ ಮಾಡೋದಕ್ಕೋಸ್ಕರ ಪ್ರವಾಸ ಹೋಗ್ತಾರೆ. ಹಾಗಾಗಿ ಇದನ್ನ ಬಿಸ್ನೆಸ್ ಟೂರಿಸಂ ಅಂತ ಕರೀತಾರೆ. ಇದು ಇಲ್ಲಿ ರಿಗ್ರೇಷನ್ ಪಾಯಿಂಟ್ ಇರೋದಿಲ್ಲ, ಇಲ್ಲಿ ಬಿಸ್ನೆಸ್ ಅಪಾರ್ಚುನಿಟಿ ಗ್ರಾಬ್ ಮಾಡೋದಕ್ಕೋಸ್ಕರ, ಅದಕ್ಕೋಸ್ಕರ ಮಾಡುವಂತ ಪ್ರವಾಸೋದ್ಯಮ. ಹಾಗಾಗಿ ಬಿಸ್ನೆಸ್ ಟೂರಿಸಂ ಅಂತ ಕರಿತೀವಿ. ಸೊ ನೆಕ್ಸ್ಟ್ 13ನೇದು ಸೀಸನಲ್ ಟೂರ್ಸ್, ಅಂದ್ರೆ ಋತುಮಾನಕ್ಕೆ ಸಂಬಂಧಪಟ್ಟಂತ ಪ್ರವಾಸ. ಋತುಮಾನಕ್ಕೆ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಎಕ್ಸಾಂಪಲ್ ರೈನ್ ಟೂರಿಸಂ ಅಂತ ಒಂದು ಟರ್ಮ್ ಇದೆ. ಅಂದ್ರೆ ಮಳೆಗೆ ಸಂಬಂಧಪಟ್ಟಂತ ಒಂದು ಪ್ರವಾಸೋದ್ಯಮ, ಅಂದ್ರೆ ಇದು ಮಳೆಗಾಲಕ್ಕೆ ಸಂಬಂಧಪಟ್ಟ. ಹಾಗಾಗಿ ಮಧ್ಯ ಏಷ್ಯಾದ ಅರಬ್ರು ಭಾರತಕ್ಕೆ ಬರ್ತಾರೆ ಮಳೆಗಾಲದಲ್ಲಿ. ಈಗ ಉದಾಹರಣೆಗೆ ತಾಜ್ ಮಹಲ್ ಹೋಟೆಲ್ ಮೇಲ್ಗಡೆ ಟೆರೆಸ್ ನಲ್ಲಿ ಅವರಿಗೆ ಎಲ್ಲ ರೀತಿಯ ಕಲರ್ಫುಲ್ ಲೈಟ್, ಮ್ಯೂಸಿಕ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಮಳೆಯಲ್ಲಿ ನೆನೆಯೋದಕ್ಕೆ ಬಂದ್ಬಿಡ್ತಾರೆ. ಅವರು ಒಂದು 3-4 ಗಂಟೆ 5 ಗಂಟೆ ಕುಣಿದು ಡ್ಯಾನ್ಸ್ ಮಾಡಿ ನೃತ್ಯ ಮಾಡಿ ಕೊನೆಗೆ ಸುಸ್ತಾದ ಮೇಲೆ ಊಟ ಮಾಡಿ ಸ್ನಾನ ಮಾಡಿ ನಿದ್ದೆ ಮಾಡ್ತಾರೆ. ಸೊ ಅದಕ್ಕಾಗಿ ಲಕ್ಷಾಂತರ ಖರ್ಚು ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಇದು ಸೀಸನಲ್ ಟೂರ್ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಅವ್ರು ಬರ್ತಾರೆ. ಹಾಗೆ ಬೇಸಿಗೆಯಲ್ಲಿ ನಾವು ಡಾರ್ಜಿಲಿಂಗು, ನೈನಿತಾಲು, ಊಟಿ, ಮಹಾಬಲೇಶ್ವರಂ ಈ ರೀತಿಯ ಪ್ರಕೃತಿ ಧಾಮಗಳಿಗೆ ಪ್ರವಾಸ ಹೋಗ್ತಾರೆ ಬಹಳ ಜನ, ಯಾಕಂದ್ರೆ ಋತುಮಾನಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಚಳಿಗಾಲದ ಸಂದರ್ಭದಲ್ಲಿ ತೀವ್ರ ಚಳಿ ಇದ್ದಂತ ಸಂದರ್ಭ, ಅವಾಗ ಅನುಕೂಲಕರ ವಾತಾವರಣಕ್ಕೆ ಜನ ಬರ್ತಾರೆ. ಹಾಗಾಗಿ ಈ ರೀತಿಯ, ಈಗ ಉದಾಹರಣೆಗೆ ಮಳೆಗಾಲ ಮತ್ತು ಚಳಿಗಾಲದ ಸಂದರ್ಭದಲ್ಲಿ ರಾಜಸ್ಥಾನದ ಟೂರ್, ಹಾಗೆ ರಾಜಸ್ಥಾನ ಸೀಸನಲ್ ಟೂರ್ಗೆ ಮತ್ತು ಭಾರತದಲ್ಲಿ ಟೂರಿಸಂ ಆಸ್ಪೆಕ್ಟ್ ಅಲ್ಲಿ ಬಹಳ ಮುಂಚೂಣಿಯಲ್ಲಿದೆ. ಚೀನಾ, ಇದು ರಾಜಸ್ಥಾನ ಆಗಿರ್ಬೋದು, ಕೇರಳ ಆಗಿರ್ಬೋದು. ಹಾಗಾಗಿ ಪ್ರವಾಸೋದ್ಯಮ ಸೀಸನಲ್ ಟೂರಿಸಂ ಆ ಸೀಸನ್ಗೆ ತಕ್ಕ ಹಾಗೆ ಯಾವ್ಯಾವ ವ್ಯಕ್ತಿಗಳನ್ನ ಆಕರ್ಷಿಸಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟ ಋತುಮಾನಕ್ಕೆ ಸಂಬಂಧಪಟ್ಟಂತ ಪ್ರವಾಸೋದ್ಯಮದ ಪ್ಯಾಕೇಜ್ಗಳನ್ನ ಟೂರ್ ಮಾಡಿಸೋದಿದೆಯಲ್ಲ, ಅದನ್ನ ಸೀಸನಲ್ ಟೂರಿಸಂ, ಋತುಮಾನಕ್ಕೆ ಸಂಬಂಧಿಸಿದಂತ ಪ್ರವಾಸೋದ್ಯಮ. 14ನೇದು ಫ್ಯಾಮಿಲಿ ಟೂರಿಸಂ. ಸೊ ಫ್ಯಾಮಿಲಿ ಟೂರಿಸಂ ಅಂದ್ರೆ ಏನಂದ್ರೆ, ಒಂದು ಕೇವಲ ಕುಟುಂಬಕ್ಕೆ. ಈಗ ಉದಾಹರಣೆಗೆ ಅಮೆರಿಕದಲ್ಲಿ ಒಂದು ಫ್ಯಾಮಿಲಿ ಹೋಗಿ ಸೆಟ್ಲ್ ಆಗಿದೆ. ಹಾಗಾಗಿ ಭಾರತದಿಂದ ಅವರ ನೆಂಟರು ಅವರೆಲ್ಲರೂ ಕೂಡ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ, ಅದಕ್ಕೆ ಇಡೀ ಫ್ಯಾಮಿಲಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅದು ವೈವಾಹಿಕ ಸಂಬಂಧ ಇರ್ಬೋದು, ಅಥವಾ ಪಿತೃ ಕಾರ್ಯಕ್ಕೆ ಇರ್ಬೋದು, ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ಬೋದು, ಸಾಮಾಜಿಕ ಇದಕ್ಕೆ ಸಂಬಂಧಪಟ್ಟಿರೋದು, ಇಲ್ಲ ಅಕ್ಕ ಅನ್ನುವಂಥ ಕೂಟ ಇರ್ಬೋದು, ಸಾಂಸ್ಕೃತಿಕ ಸಂಬಂಧಕ್ಕೆ ಸಂಬಂಧಪಟ್ಟು. ಇದು ಒಂದು ಫ್ಯಾಮಿಲಿ, ಕನ್ನಡದ ಫ್ಯಾಮಿಲಿ ಅಥವಾ ಕೌಟುಂಬಿಕ ಫ್ಯಾಮಿಲಿ, ಆ ರೀತಿ ಫ್ಯಾಮಿಲಿ ಇವೆಂಟ್ಸ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಮಾಡುವಂತ ಪ್ರವಾಸ ಇದೆಯಲ್ಲ, ಅದನ್ನ ಫ್ಯಾಮಿಲಿ ಟೂರಿಸಂ ಅಂತ ಕರೀತಾರೆ. ಹಾಗಾಗಿ ಫ್ಯಾಮಿಲಿಗಳು ತಮ್ಮ ಕುಟುಂಬದ ಮಿತಿಯಲ್ಲೇ ನಡೆಯುವಂತ ಕಾರ್ಯಕ್ರಮಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂತದನ್ನ ಫ್ಯಾಮಿಲಿ ಟೂರಿಸಂ ಅನ್ನೋ ವ್ಯಾಪ್ತಿಯಲ್ಲಿ ಕರಿತೀವಿ. ಹಾಗಾಗಿ ಇಂಥವು ಬಹಳ ನಡೀತವೆ. ಬಹಳ ಕೆಲವರು ಅಮೆರಿಕದ ಜೊತೆ ಸಂಪರ್ಕ ಇಟ್ಕೊಂಡಿರ್ತವೆ, ಕೆಲವು ಫ್ಯಾಮಿಲಿ ಆಸ್ಟ್ರೇಲಿಯಾ ಜೊತೆ ಸಂಪರ್ಕ ಇಟ್ಕೊಂಡು, ಕೆಲವು ಫ್ಯಾಮಿಲಿ ಶ್ರೀಲಂಕಾ ಜೊತೆ ಸಂಪರ್ಕ ಇಟ್ಕೊಂಡಿರ್ತವೆ. ಹಾಗಾಗಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ, ಹಾಗಾಗಿ ಆ ಫ್ಯಾಮಿಲಿಗಳ ಒಂದು ಚಟುವಟಿಕೆಗೆ ಅಥವಾ ಅದಕ್ಕೆ ಹೋಗುವಂತ ಅದನ್ನ ಫ್ಯಾಮಿಲಿ ಟೂರಿಸಂ ಅಥವಾ ಕೌಟುಂಬಿಕ ಪ್ರವಾಸೋದ್ಯಮ ಅಂತ ಕೂಡ ಕರೀತಾರೆ. ಸೊ 15 ಪ್ಲೆಜರ್ ಟೂರಿಸಂ. ಅಂದ್ರೆ ಪ್ಲೆಜರ್ ಅಂದ್ರೆ ಮೋಜಿಗಾಗಿ, ಮಸ್ತಿಗಾಗಿ, ಖುಷಿಗಾಗಿ, ಸಂತೋಷಕ್ಕಾಗಿ ಮಾಡೋ ಪ್ರವಾಸೋದ್ಯಮ ಅಂದ್ರೆ ಪ್ಲೆಜರ್ ಟೂರಿಸಂ. ಇದನ್ನ ಸಾಮಾನ್ಯವಾಗಿ ಯುವಕರು, ಈಗ ಉದಾಹರಣೆಗೆ ಯಾವುದೇ ಒಂದು ಸಂದರ್ಭ ಬಂದಾಗ ಗೋವಾಕ್ಕೆ ಹೋಗ್ತೀವಿ, ಈಗ ವಿದ್ಯಾರ್ಥಿಗಳು, ಯುವಕರು ಅವರೆಲ್ಲ ಅಂತ ಹೇಳಿದ್ರೆ ವೆಕೇಶನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಗೋವಾ ಟೂರ್ ಹೋಗ್ಬೇಕು ಅಂತ. ಸೊ ಹಾಗಾಗಿ ಈ ಪ್ಲೆಜರ್ ಟೂರಿಸಂ ಅಂದ್ರೆ ಸಂತೋಷಕ್ಕಾಗಿ, ಆನಂದ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಅದು ಹೋಗುವಂತ, ಮೋಜಿಗಾಗಿ, ಮಸ್ತಿಗಾಗಿ ಹೋಗುವಂತ ಪ್ರವಾಸೋದ್ಯಮ ಪ್ಲೆಜರ್ ಟೂರಿಸಂ ಅಂತ ಕರೀತಾರೆ. 16ನೇದು ಪ್ರೆಸ್ಟೀಜಿಯಸ್ ಟೂರಿಸಂ, ಪ್ರತಿಷ್ಠೆಗಾಗಿ, ಗೌರವಕ್ಕಾಗಿ ಹೋಗುವಂತ ಪ್ರವಾಸ. ಕೆಲವರಿಗೆ ಯಾವುದೇ ಸಾಹಿತ್ಯನೋ, ವಾಸ್ತುಶಿಲ್ಪನೋ, ಶಿಲ್ಪಕಲೆನೋ, ಹಿಸ್ಟ್ರಿನೋ ಇದು ಯಾವುದೋ ಆಸಕ್ತಿ ಇರೋದಿಲ್ಲ. ಆದ್ರೆ ಅವರಿಗೆ ನಮ್ಮ ಕುಟುಂಬದವರು ಈ ರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ, ಇಷ್ಟು ರಾಷ್ಟ್ರ ತಿರುಗಿದ್ದೇವೆ, ಒಂಥರ ಹಮ್ಮಿಗಾಗಿ, ಪ್ರತಿಷ್ಠೆಗಾಗಿ ಹೋಗುವಂತ ಪ್ರವಾಸ. ಹಾಗಾಗಿ ಕೆಲವು ಫ್ಯಾಮಿಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯುರೋಪ್ ಟೂರ್ ಅಂತ ಹಾಕೊಂಡಿರ್ತಾರೆ.
ಹಾಗಾಗಿ ಅವರ ವಂಶಸ್ಥರು ಇವರು ಇಂಥ ವಂಶಸ್ಥರು ಇವರೆಲ್ಲ ಶುಭ ಹಾರೈಸಿದ್ದಾರೆ, ಯುರೋಪಿನ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೂ ಮತ್ತೆ ಪತ್ರಿಕೆಗಳಲ್ಲಿ ಹೇಗೆ ಕೊಡುತ್ತೆ, ಇಂಥವ್ರು ಇಂಥ ಪ್ರವಾಸವನ್ನು ಮಾಡಿಕೊಂಡು ಹಿಂದಿರುಗ್ತಾ ಇರೋರಿಗೆ ಅವರಿಗೆ ಸ್ವಾಗತ ಅಂತ ಹೇಳಿ ಕರೆಯೋದು. ಇದು ಕೂಡ ಏನು ಅಂತ ಹೇಳಿದ್ರೆ ಇದನ್ನ ಪ್ರೆಸ್ಟಿಜಿಯಸ್ ಟೂರಿಸಂ ಅಂತ ಕರೀತಾರೆ. ಹಾಗಾಗಿ ಭಾರತೀಯರು ಫ್ರಾನ್ಸಿಗೆ ಹೋಗೋದಾಗಿರ್ಬೋದು, ಇಂಗ್ಲೆಂಡಿಗೆ ಹೋಗಿರ್ಬೋದು, ಸ್ವಿಟ್ಜರ್ಲೆಂಡಿಗೆ ಹೋಗೋದಾಗಿರ್ಬೋದು, ಹಾಗಾಗಿ ತಮ್ಮ ಪ್ರತಿಷ್ಠೆಗೋಸ್ಕರವಾಗಿ, ತಮ್ಮ ಗೌರವವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರವಾಗಿ, ಫಾರಿನ್ ರಿಟರ್ನ್ ಅಂತ ಅನ್ಸ್ಕೊಳ್ಳೋದಕ್ಕೋಸ್ಕರವಾಗಿ, ಕೆಲವು ಪ್ರತಿಷ್ಠೆಗೋಸ್ಕರವಾಗಿ ಕೂಡ ಪ್ರವಾಸಕ್ಕೆ ಹೋಗ್ತಾರೆ. ಹಾಗಾಗಿ ಅದನ್ನ ಪ್ರೆಸ್ಟಿಜಿಯಸ್ ಟೂರಿಸಂ, ಅಂದ್ರೆ ಗೌರವಕ್ಕಾಗಿ ಹೋಗುವಂತ, ಪ್ರತಿಷ್ಠೆಗಾಗಿ ಹೋಗುವಂತ ಪ್ರವಾಸೋದ್ಯಮ. ಇದರ ಸಂಖ್ಯೆನೂ ಕೂಡ ಏನ್ ಕಡಿಮೆ ಇಲ್ಲ, ಅವರು ಕೂಡ ಸಾಕಷ್ಟು ಇದ್ದಾರೆ. ಆಮೇಲೆ 17ನೇದಾಗಿ ಕ್ಯೂರಿಯಾಸಿಟಿ ಟೂರಿಸಂ, ಅಂದ್ರೆ ಕುತೂಹಲಕ್ಕಾಗಿ ಅಂದ್ರೆ ಏನು ಅಂತ ಹೇಳಿದ್ರೆ, ಕೆಲವರು ಏನಿರ್ಬೋದು, ಈಗ ನಮ್ಗೆ ದೂರದ ಬೆಟ್ಟ ಕಣ್ಣಿನೊಳಗೆ ಅಮೆರಿಕದಲ್ಲಿ ಹಂಗಿದೆ ಹೇಗಿದೆ, ಸಿಂಗಾಪುರ್ನಲ್ಲಿ ಹಿಂಗಿದೆ, ಅಲ್ಲಿ ಹೇಗಿದೆ, ಇಲ್ಲಿ ಹೇಗಿದೆ ಅಂದಾಗ, ಹೌದಾ ಹಂಗಾರೆ ನಮ್ ದೇಶದಲ್ಲಿ ಹಿಂಗಿದೆ, ಅಲ್ಲೆಲ್ಲ ಹೇಗಿರ್ಲಿಕ್ಕೆ ಸಾಧ್ಯ? ಸೊ ಕೊನೆಗೆ ಅಲ್ಲಿ ಏನಿರ್ಬೋದು, ಅಲ್ಲಿಯ ಲಾ ಅಂಡ್ ಆರ್ಡರ್ ಆಗಿರ್ಬೋದು, ಅಲ್ಲಿಯ ರೋಡ್ಸ್ ಗಳಾಗಿರ್ಬೋದು, ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅಲ್ಲಿ ಪೀಪಲ್ ಹೆಂಗಿರ್ಬೋದು, ಅಲ್ಲಿರೋ ಸೊಸೈಟಿ ಹೆಂಗಿರ್ಬೋದು, ಅಲ್ಲಿರೋ ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು, ಇದನ್ನ ಕಣ್ಣಾರೆ ನೋಡ್ಬೇಕು. ನಮಗೂ ಅವರಿಗೂ ಏನ್ ವ್ಯತ್ಯಾಸ ಇದೆ ಅಂತ ಗುರ್ಸ್ಕೋಬೇಕು. ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಅನುಭವಿಸಿ ನೋಡಿದಾಗಲೇ ಗೊತ್ತಾಗೋದು. ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಬಹಳ ಜನ ಏನು ಅಂತ ಹೇಳಿದ್ರೆ, ಅಲ್ಲಿ ನೋಡೋಕ್ಕಿಂತ ಮೊದ್ಲೇನೆ ನಾವು ಅಲ್ಲಿ ಇದ್ಬಿಟ್ರೆ, ಅಲ್ಲಿ ಹುಟ್ಬಿಟ್ರೆ, ಅಲ್ಲಿ ಹಂಗೆ ಸುಖ, ಅಲ್ಲಿ ಇದು ಅಂತ ಅನ್ಕೊಂಡಿರ್ತಾರೆ. ಹೋದ್ಮೇಲೆ ಗೊತ್ತಾಗೋದು ಅಲ್ಲಿಯ ಕರ್ಮ ಏನು, ಮರ್ಮ ಏನು ಅನ್ನೋದು. ಹೀಗಾಗಿ ಕುತೂಹಲಕ್ಕಾಗಿ ಅಲ್ಲಿ ಏನ್ ಇರ್ಬೋದು ಎಲ್ಲ ಅವರೆಲ್ಲ ಹೇಳಿರ್ತಾರೆ, ಕಿವಿ ಮೇಲೆ ಬಿದ್ದಿರುತ್ತೆ. ಹಾಗಾಗಿ ತಾವು ಒಂದ್ಸರಿ ನೋಡ್ಬೇಕು, ತಾವು ಒಂದ್ಸರಿ ಅನುಭವಿಸ್ಬೇಕು, ತಾವು ಒಂದ್ಸರಿ ಆಸ್ವಾದಿಸ್ಬೇಕು ಅಂತ ಹೇಳಿ ಸಹಜ ಕುತೂಹಲಕ್ಕಾಗಿ ಪ್ರವಾಸ ಹೋಗೋದನ್ನ ಕುತೂಹಲ ಪ್ರವಾಸೋದ್ಯಮ, ಕ್ಯೂರಿಯಾಸಿಟಿ ಟೂರಿಸಂ ಅಂತ ಹೇಳಿ ಇದನ್ನು ಕೂಡ ಇದರಲ್ಲಿ ಇದೆ. ಇನ್ನು 18ನೇದು LTC ಟೂರಿಸಂ, ಲೀವ್ ಕನ್ಸೆಷನ್ ಕೊಟ್ಟು, ಲೀವ್ ವಿತ್ ಟ್ರಾವೆಲ್ ಕನ್ಸೆಷನ್. ಇದು ಏನಂತ ಹೇಳಿದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಜೀವನದಲ್ಲಿ 2 ಬಾರಿ ಅವಕಾಶ ಇದೆ. ಮೊದಲ 15 ವರ್ಷಕ್ಕೊಂದ್ಸರಿ, ನಂತರದ 15 ವರ್ಷಕ್ಕೆ ಇನ್ನೊಂದ್ಸರಿ. ಸೊ ಇದಕ್ಕೆ ಹಾಗಾಗಿ ಇದು ಒಂಥರ ಪ್ಯಾಕೇಜ್ ಟೂರ್ ಮೂಲಕ ಪ್ರವಾಸಕ್ಕೆ ಹೋಗಿ ಬರ್ಬೋದು. ಅಂದ್ರೆ ಒಂದು 40-50% ನಿಮ್ಗೆ ರೀಫಂಡ್ ಆಗಿ ಸರ್ಕಾರ ಕೊಡುತ್ತೆ, ಇನ್ನು ಉಳಿದಿರೋದು ನೀವು ಹಾಕೊಂಡು ಹೋಗೋದು. ಸೊ ಇದು ಕೂಡ ಏನಂದ್ರೆ ಸರ್ಕಾರ ಉದ್ದೇಶಿಸುತ್ತೆ. ಯಾಕಂದ್ರೆ ಸರ್ಕಾರದ ಇವರು ಕೆಲಸದ ಏಕತಾನತೆಯಿಂದ ಹೊರಗೆ ಬರಲಿ, ಅವ್ರಿಗೂ ಹೊಸ ಚೈತನ್ಯ ಮೂಡ್ಲಿ ಅನ್ನೋ ಕಾರಣಕ್ಕೆ ಸರ್ಕಾರ ಕೂಡ ಈ ಸೌಲಭ್ಯವನ್ನು ಕೊಡಿಸುತ್ತೆ. ಹಾಗಾಗಿ LTC ಟೂರಿಸಂ ಕೂಡ ಇದು ಒಂದು ಪ್ರಕಾರ. ಹಾಗಾಗಿ ಇದನ್ನ ಕೇವಲ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಸರ್ಕಾರಿ ಸಂಸ್ಥೆಗಳು ಈ ರೀತಿಯ ಒಂದು ಅವಕಾಶವನ್ನ ತನ್ನ ನೌಕರರಿಗೆ ಕೊಡೋದನ್ನ ಗಮನಿಸಬಹುದು. ಅದಕ್ಕೆ LTC ಟೂರಿಸಂ ಅಂತ ಕೂಡ ಕರಿತೀವಿ. 19ನೇದು ಪೊಲಿಟಿಕಲ್ ಟೂರಿಸಂ, ಅಂದ್ರೆ ರಾಜಕೀಯ ಪ್ರವಾಸೋದ್ಯಮ. ಇದು ಭಾರತೀಯರಿಗೆ ಬಹಳ ಸ್ಪಷ್ಟ ಗೊತ್ತಿದೆ. ಹಾಗಾದ್ರೆ ಏನ್ ರಾಜಕೀಯ ಪ್ರವಾಸೋದ್ಯಮ ಅಂದ್ರೆ, ರಾಜಕಾರಣಿಗಳು ತಮ್ಮ ದೇಶದ ಹೇಗೆ ಇದಿದೆಯೋ ಅದನ್ನ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿಯ ರಾಜಕೀಯ ಚಟುವಟಿಕೆ, ಅಲ್ಲಿಯ ಪಾರ್ಲಿಮೆಂಟರಿ ಸಿಸ್ಟಮ್, ಅಲ್ಲಿಯ ಯಾವ ರೀತಿ ನಡವಳಿಕೆಗಳಿರ್ತವೆ, ಅವರ ಲಾ ಅಂಡ್ ಆರ್ಡರ್ ಹೇಗಿರುತ್ತೆ ಅದನ್ನ ಅಧ್ಯಯನ ಮಾಡಿದಾಗ. ಹಾಗೆ ಬಹಳ ಜನ ನಮ್ಮ ರಾಜಕಾರಣಿಗಳು ವಿಶೇಷ ಸೌಲಭ್ಯಗಳ ಜೊತೆಗೆ ಇಡೀ ಕುಟುಂಬನೇ ಹೋಗಿ ಇಂಗ್ಲೆಂಡಿಗೋ, ಅಮೆರಿಕಕ್ಕೋ, ಫ್ರಾನ್ಸಿಗೋ, ಆಸ್ಟ್ರೇಲಿಯಾಕ್ಕೋ, ಸ್ವಿಟ್ಜರ್ಲೆಂಡಿಗೋ ಹೋಗಿ ಬರ್ತಾರೆ, ಚೀನಾಕ್ಕೋ ಹೋಗಿ ಬರ್ತಾರೆ. ಫಲಶ್ರುತಿ ಏನು ಅಂತ ಹೇಳಿದ್ರೆ ಅದನ್ನ ತುಲನೆ ಅಳತೆ ಆಗಲ್ಲ, ಅಂದ್ರೆ ಹೋಗಿ ಬರ್ತಾರೆ. ಸೊ ಹಾಗಾಗಿ ರಾಜಕೀಯ ವಿಚಾರಗಳ ಅಧ್ಯಯನ ಮಾಡೋದಕ್ಕೋಸ್ಕರ ಹೋಗುವಂತದ್ದು ಒಂದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿರುವ ಆಡಳಿತ ಪಕ್ಷದ ಮರ್ಜಿಯಲ್ಲಿ ಇಟ್ಕೊಳ್ಳೋದಕ್ಕೆ ಕೆಲವು ರಾಜಕಾರಣಿಗಳನ್ನ ಕಳಿಸ್ಕೊಡ್ತಾರೆ ಯಾವುದಕ್ಕೆ, ಬೇರೆ ದೇಶಕ್ಕೆ ಟೂರ್ನ. ಹಾಗಾಗಿ ಟೂರ್ನ ಆಮಿಷ ನೋಡೋದ್ರ ಮೂಲಕ ಅವ್ರನ್ನ ಹಿಡಿದಿಡುವ ಪ್ರಯತ್ನ ಮಾಡುವಂತದ್ದು ಕೂಡ ಇದೆ. ಸೊ ಇನ್ನೊಂದು ಏನಂದ್ರೆ, ಸರ್ಕಾರನ ಬೀಳಿಸೋ ಸಂದರ್ಭದಲ್ಲೂ ಕೂಡ ಕೆಲವರು ಇಡೀ ಉತ್ತರ ಭಾರತ ಸುತ್ಕೊಂಡ್ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅದು ಆ ಡೇಟ್ ಬರೋವರೆಗೆ ಅವರು ಯಾರ ಕೈಗೂ ಸಿಗ್ಬಾರ್ದು ಅನ್ನೋ ಕಾರಣಕ್ಕೆ ಕಳಿಸುವಂತ ಪ್ರವಾಸ. ಸೊ ಹಾಗಾಗಿ ಈ ಪೊಲಿಟಿಕಲ್ ಗಿಮಿಕ್, ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇಂದ ಮಾಡುವಂತ ಪ್ರವಾಸ ಇದೆಯಲ್ಲ, ಇದನ್ನ ರಾಜಕೀಯ ಪ್ರವಾಸ ಅಂತ ಕರೀತಾರೆ. ಹಾಗಾಗಿ ಸರ್ಕಾರದ ಬೀಳಿಸುವಾಗ ಅಥವಾ ಸರ್ಕಾರ ಇನ್ನೊಂದು ಸರ್ಕಾರ ಬರಬೇಕಾದ್ರೆ ಕೆಲವು ಶಾಸಕರು ಅಥವಾ ಕೆಲವು ಎಂಪಿಗಳು ವಿದೇಶಿಗಳ ಪ್ರವಾಸದಲ್ಲಿ ಇರ್ತಾರೆ. ಹಾಗೆ ಕೆಲವರು ಆರೋಗ್ಯದ ದೃಷ್ಟಿಯಿಂದ ಪ್ರವಾಸ ಹೇಳ್ಕೊಂಡು ಹೋಗಿರ್ತಾರೆ, ಕೆಲವರು ಧಾರ್ಮಿಕ ದೃಷ್ಟಿಯಿಂದ ಹೇಳ್ಕೊಂಡು ಹೋಗಿರ್ತಾರೆ, ಅದು ಕೆಲವರು ವ್ಯಾವಹಾರಿಕ ಹೆಸರನ್ನು ಹೇಳ್ಕೊಂಡು ಹೋಗಿರ್ತಾರೆ, ಅದು ರಾಜಕೀಯ ಉದ್ದೇಶದಿಂದ ಹೋಗಿರ್ತಾರೆ.
ಆ ರಾಜಕೀಯ ಉದ್ದೇಶದ ಈಡೇರಿಸ್ಕೊಳ್ಳಕ್ಕೆ ಹೋಗುವಂತ ಪ್ರವಾಸೋದ್ಯಮಗಳನ್ನ ಅದನ್ನ ರಾಜಕೀಯ ಪ್ರವಾಸೋದ್ಯಮ ಅಂತ ಕರಿತೇವೆ. ಸೊ 20ನೇದು ಕಾರ್ಬನ್ ಟೂರಿಸಂ ಅಂತ ಕರಿತೀವಿ. ಕಾರ್ಬನ್ ಟೂರಿಸಂ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ರಾಜಸ್ಥಾನ ಮರುಭೂಮಿ ಇದೆ, ಅಲ್ಲಿ ಯಾವುದೇ ಮೋಟರ್ ವೆಹಿಕಲ್ಗಳೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಅವಾಗ ಅಲ್ಲಿ ಏನಂದ್ರೆ ಪ್ರಾಣಿಗಳನ್ನ ಬಳಸ್ಕೋಬಹುದು, ಒಂಟೆನ ಬಳಸ್ಕೋಬಹುದು, ಅಥವಾ ಇನ್ನಿತರ ಪ್ರಾಣಿಗಳನ್ನ ಬಳಸ್ಕೊಂಡು ಹೋಗುವಂತ ಪ್ರವಾಸ. ಅಥವಾ ಇನ್ಯಾವುದೇ ಕಾಡಿನಲ್ಲಿ ಅಲ್ಲಿ ನೀವು ಕುದುರೆನೋ ಅಥವಾ ಇನ್ಯಾವುದೇ ಇದನ್ನ ಬಳಸ್ಬೇಕಾಗತ್ತೆ. ಹೀಗೆ ನೀವು ಮೋಟಾರು ವೆಹಿಕಲ್ ಈ ರೀತಿ ಯಾವುದೇ ಇಲ್ದೇನೆಯ ಪ್ರಾಣಿಗಳನ್ನ ಬಳಸ್ಕೊಂಡು ಅಥವಾ ಇನ್ನಿತರ ವ್ಯಕ್ತಿಗಳ ಸಹಕಾರದಿಂದ ಹೋಗುವಂತ ಪ್ರವಾಸನ ಇದನ್ನ ಕಾರ್ವಾನ್ ಟೂರಿಸಂ ಅಂತ ಕರೀತಾರೆ. ಸೊ ಇದು ವ್ಯಾಪಕವಾಗಿ ಭಾರತದಲ್ಲೇ ಹೇಳೋದಾದ್ರೆ ರಾಜಸ್ಥಾನದಲ್ಲಿದೆ. ಇನ್ನು ಕೆಲವು ಹಿಮಾಲಯ ಪರ್ವತ ಅಥವಾ ಇನ್ನು ಚಾರಣಗಳಿಗೆ ಇಂಥವಕ್ಕೆಲ್ಲ ಬಳಸೋದನ್ನ ನಾವು ನೋಡ್ತೀವಿ. ಹಾಗಾಗಿ ಇದನ್ನ ಕಾರ್ವಾನ್ ಟೂರಿಸಂ ಅಂತೇಳಿ ಕರಿತೀವಿ. ಅಂದ್ರೆ ಬೇರೆ ಪ್ರಾಣಿಗಳನ್ನ ಬಳಸ್ಕೊಂಡು ಮಾಡುವಂತ ಪ್ರಯಾಣ, ಇದು ಪ್ರಯಾಸಕರವಾದಂತ ಪ್ರಯಾಣ. ನೆಕ್ಸ್ಟ್ 21ನೇದು ಮಾಸ್ ಟೂರಿಸಂ, ಅಂದ್ರೆ ಇಡೀ ಫುಲ್ ಗುಂಪೆ ಪ್ರವಾಸಕ್ಕೆ ಹೋಗೋದು. ಇದು 18ನೇ ಶತಮಾನದಲ್ಲಿ ಯುರೋಪ್ನಲ್ಲಿ, ಅದರಲ್ಲಿ ಇಂಗ್ಲೆಂಡ್ ನಲ್ಲಿ ಪ್ರಾರಂಭ ಆಯಿತು. ಅದ್ರಲ್ಲಿ ಬಹಳ ಮುಖ್ಯವಾಗಿ 19ನೇ ಶತಮಾನದಲ್ಲಿ ಥಾಮಸ್ ಕುಕ್ ಕಂಪನಿ 1843ರಲ್ಲಿ ಈ ವ್ಯಾಪಕ. ಹಾಗಾಗಿ 10,000 20,000 ಜನನ್ನ ಒಂದೇ ಬಾರಿಗೆ ಇಡೀ ಯುರೋಪ್ ಅನ್ನ ಗ್ರ್ಯಾಂಡ್ ಟೂರ್ ಅಂತ ಕರೀತಾರೆ. ಹಾಗಾಗಿ ಅದು ರೈಲ್ವೆ ಮೂಲಕನಾರು ಹೋಗ್ಬೋದು, ಇಲ್ಲ ಶಿಪ್ ಮೂಲಕನೂ ಹೋಗ್ಬೋದು. ನಾವೇನ್ ಟೈಟಾನಿಕ್ ಹಡಗು ಮುಳುಗಿರೋದ್ರ ಕತೆ ಫಿಲಮ್ ನೋಡ್ತಾ ಇದೀವೋ ಅವೆಲ್ಲ ಏನು ಅಂತಂದ್ರೆ ಈ ಮಾಸ್ ಟೂರಿಸಂಗೆ ಎಕ್ಸಾಂಪಲ್ ಅದು. ಹಾಗಾಗಿ ಯುರೋಪಿಯನ್ರಿಗೆ ಪ್ರವಾಸ ಹೋಗೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ಕುತೂಹಲ. ಹಾಗಾಗಿ ಅದು ಒಬ್ಬರಿಬ್ರು ಹೋಗಿ ಅವರಿಗೆ ಇದಲ್ಲ, ಹೋದ್ರೆ ಮಾಸ್ ಆಗಿ. ಹಾಗಾಗಿ 10,000 ಜನ, 8,000 ಜನ, 3,000 ಜನ ಗಟ್ಟಲೆ ಒಂದು ಮಾಸ್ ಆಗಿ ಹೋಗುವಂತ ಟೂರಿಸಂ. ಹಾಗೆ ಇಲ್ಲಿ ಭಾರತದಲ್ಲೂ ಕೂಡ ಏನಂದ್ರೆ ಈಗ ಉದಾಹರಣೆಗೆ ವಿಠೋಬಾ ಭಕ್ತರು ಮಹಾರಾಷ್ಟ್ರದಲ್ಲಿ ಮಾಯಿ ಅಂತ ಹೇಳಿ ಲಕ್ಷಾಂತರ ಜನ, ಹೆಚ್ಚು ಕಡಿಮೆ ಅದು 50 ಲಕ್ಷಕ್ಕೂ ಹೆಚ್ಚು ಜನ ಅದನ್ನ ಸಾವಿರಾರು ಮೈಲಿ ನಡ್ಕೊಂಡು ಹೋಗ್ತಾರೆ. ಒಂದೇ ಒಂದು ಕ್ರೈಮ್ ನಡೆಯೋದಿಲ್ಲ. ಜಗತ್ತಿನಾದ್ಯಂತ ಬಹುತೇಕ ಸಾಮಾಜಿಕ ಶಾಸ್ತ್ರ ಬರ್ತಾರೆ, ಇಂಡಿಯಾದಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಯಾಕೆ ಅಷ್ಟು ಸುಸಂಬದ್ಧವಾಗಿ ಎಲ್ಲರೂ ಜನ ಅಷ್ಟು ಸಾಮರಸ್ಯದಿಂದ ಎಲ್ಲ ತಾಯಿ ಮಗ ಅನ್ನುವಂತ ಭಾವನೆಯಿಂದ ಹೋಗ್ತಾ ಇರೋದನ್ನ ಅದು ಒಂಥರ ಸೋಜಿಗವಾದಂಥದ್ದು. ಹಾಗೆ ಅಂತವು ಮಾಸ್ಟರ್ ಉದಾಹರಣೆ ಶಬರಿಮಲೆಗೆ ಹೋಗುವಂಥದ್ದು. ಶಬರಿಮಲೆ ಕೋಟ್ಯಾಂತರ ಜನ ಹೋಗ್ತಾರೆ. ದಿಸ್ ಇಸ್ ಆರ್ ದಿ ಮಾಸ್ ಟೂರಿಸಂ. ಮಾಸ್ ಆಗಿ ಹೋಗುವಂತ ಪ್ರವಾಸೋದ್ಯಮ. ಸೊ ಹಾಗಾಗಿ ಮಾಸ್ ಟೂರಿಸಂ ಕೂಡ ಗುಂಪಾಗಿ ಹೋಗುವಂಥದ್ದು, ಅದನ್ನು ಕೂಡ ನಾವು ಜಗತ್ತಿನಾದ್ಯಂತ ಗುರುಸ್ಬೋದು. ಹಾಗಾಗಿ ಇವತ್ತಿಗೂ ಕೂಡ ನಡೀತಿರುವಂತ ಒಂದು ಟೂರಿಸಂ. ಹಾಗೆ 22ನೇದು ಇಂಟರ್ನ್ಯಾಷನಲ್ ಟೂರಿಸಂ, ಅಂದ್ರೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಒಂದು ದೇಶದ ಟೂರಿಸ್ಟು ಇನ್ನೊಂದು ದೇಶಕ್ಕೆ ಹೋಗೋದು, ಅಂದ್ರೆ ಮತ್ತೊಂದು ದೇಶಕ್ಕೆ. ಅವಾಗ ಅವನಿಗೆ ಕೆಲವು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಪಾಸ್ಪೋರ್ಟು, ಟೂರಿಸ್ಟ್ ಕಾರ್ಡು, ಹೆಲ್ತ್ ಕಾರ್ಡು, ಪೊಲೀಸ್ ಅಬ್ಜೆಕ್ಷನ್ ಸರ್ಟಿಫಿಕೇಟು, ಇವನ್ನೆಲ್ಲ ತಗೊಂಡು ಆಮೇಲೆ ಫಾರಿನ್ ಕರೆನ್ಸಿ, ಇವೆಲ್ಲದರ ಗೈಡು, ಇವೆಲ್ಲ ಅಲ್ಲಿಯ ವೀಸಾ, ಇವೆಲ್ಲ ತಗೊಂಡು ಅವನು ಇನ್ನೊಂದು ದೇಶಕ್ಕೆ ಹೋಗ್ಬೇಕು. ಹಾಗಾಗಿ ಆ ರೀತಿ ಭಾರತಕ್ಕೆ ವಿದೇಶಿಯರು ಸುಮಾರು 60,000-70,000 ಜನ ಬರ್ತಾ ಇದ್ರೆ, 60,000-70 ಲಕ್ಷ ಜನ ಬರ್ತಾ ಇದ್ರೆ, ಹಾಗೆ ವಿದೇಶಕ್ಕೂ ಕೂಡ ನಮ್ಮವರು ಅಷ್ಟೇ ಜನ ಸಂಖ್ಯೆಯಲ್ಲಿ ವಿದೇಶಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಇದನ್ನ ಇಂಟರ್ನ್ಯಾಷನಲ್ ಟೂರಿಸಂ, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಅಂತ. ಹಾಗಾಗಿ ದೇಶ ವಿದೇಶಗಳಿಗೆ ಹೋಗುವಂಥದ್ದು, ಅದು ಏಷ್ಯಾ ರಾಷ್ಟ್ರಗಳಾಗಿರ್ಬೋದು, ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಅಮೆರಿಕನ್ ಕಾಂಟಿನೆಂಟ್ಗೆ ಆಗಿರ್ಬೋದು, ಆಫ್ರಿಕನ್ ಕಾಂಟಿನೆಂಟ್ಗೆ ಆಗಿರ್ಬೋದು, ಪ್ರವಾಸಕ್ಕೆ ಹೋಗೋದು. ಅವರವರ ಸ್ಥಾನಮಾನ, ಅವರವರ ಹಣಕಾಸಿನ ಮೂಲ, ಅದಕ್ಕೆ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸೋದ್ಯಮಕ್ಕೆ ಹೋಗುವಂತ ಇದು. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಟೂರಿಸಂ ಕೂಡ ಇದಕ್ಕೆ ಇದಿಷ್ಟೆಲ್ಲ ಬೇಕು. ಇನ್ನು 23ನೇದು ಏನಂದ್ರೆ ಲಾಸ್ಟ್ ಅಂಡ್ ನಾಟ್ ಲೀಸ್ಟ್ ಡೊಮೆಸ್ಟಿಕ್ ಟೂರಿಸಂ, ಅಂದ್ರೆ ದೇಶೀಯವಾಗಿ ನಡೆಯುವಂಥದ್ದು. ಇದಕ್ಕೇನು ಯಾವುದೇ ರಿಕಾರ್ಡ್ಸ್ ಬೇಕಾಗಿಲ್ಲ. ಅಂದ್ರೆ ಪಾಸ್ಪೋರ್ಟ್ ಆಗಲಿ, ವೀಸಾ ಆಗಲಿ, ಟೂರಿಸ್ಟ್ ಕಾರ್ಡ್ ಆಗಲಿ, ಅಥವಾ ಹೆಲ್ತ್ ಕಾರ್ಡ್ ಆಗಲಿ, ಪೊಲೀಸ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಆಗಲಿ, ಇದ್ಯಾವುದು ಬೇಕಾಗಿಲ್ಲ. ನಮ್ಮ ದೇಶದ ಒಳಗಡೆಗೆ ನಾವು ಇದು ಮಾಡ್ಬೋದು. ಸೊ ಇದು ಭಾರತಕ್ಕೆ ಸಂದರ್ಭದಲ್ಲಿ ಹೇಳೋದಾದ್ರೆ 6 ಕೋಟಿಯಷ್ಟು ಜನ ಟೂರ್ ಹೋಗ್ತಾರೆ. ಅದು ಪ್ಯಾಕೇಜ್ ಟೂರ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿರೋ ಹೋಗಿರ್ಬೋದು, ಅದು ಯಾವುದೇ ರೀತಿ ಆಗಿರ್ಬೋದು. ಇದು ಸುಮಾರು 6 ಕೋಟಿಯಷ್ಟು ಜನ, ಒಂದು ಅಂದಾಜಿನ ಪ್ರಕಾರ, ಒಂದು ಸರ್ವೆ ಪ್ರಕಾರ 6 ಕೋಟಿ ಜನ ಪ್ರವಾಸಿಗರು ಪ್ರತಿ ವರ್ಷ ಪ್ರವಾಸನ ಹೋಗ್ತಾರೆ ಅಂತ. ಡೊಮೆಸ್ಟಿಕ್ ಟೂರಿಸಂಗೂ ಕೂಡ ಹೆಚ್ಚು ಉತ್ತೇಜನ ಕೊಟ್ರೆ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಪ್ರವಾಸೋದ್ಯಮನ ನಾವು ಅದನ್ನ ಯಾವ್ಯಾವ ವಿಧದಲ್ಲಿ ಗುರುಸ್ಬೋದು ಅನ್ನೋದಕ್ಕೆ ನಾವು ಈ ವಿಡಿಯೋದಲ್ಲಿ ಮಾತಾಡಿದ್ದೇವೆ.
ಹಾಗಾಗಿ ಇಲ್ಲಿಗೆ ಈ ಪ್ರವಾಸೋದ್ಯಮ ವಿಧಗಳ ಬಗ್ಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಐ ಥ್ಯಾಂಕ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಚಾನಲ್ಗೆ ಎಲ್ಲರೂ ಯಾರಾದರೂ ಸಬ್ಸ್ಕ್ರೈಬರ್ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.